ಅಪ್ಪ ಆಟೋ ಡ್ರೈವರ್ ಕಷ್ಟ ಇವಾಗ ಅರ್ಥ ಆಯ್ತು ಗೈಸ್ ನನಗೆ. ಗೈಸ್ ಫಸ್ಟ್ ಆರ್ಡರ್ ಬಿದ್ದೈತೆ ಗೈಸ್. ತಿನ್ನಕಲ್ಲ ಏನಾದ್ರು ಕೆಲಸ ಕೊಡಿ. ಗೈಸ್ 51 ರೂಪಾಯಿಗೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದ್ರೆ ಹೋಗ್ಬಿಡೋಣ ಆಯ್ತಿಲ್ಲ ನಂಗೆ ಚಳಿಗೆ. 650 416 rupees. Okay, let's go. ಈ ರಾಣಿ ನೋಡಿ ಪ್ರಾಬ್ಲಮ್ ಎಲ್ಲಿ ಮಾಡ್ಕೊಂಡ್ರು ಬರ್ತಾಳೆ. ಏನೇ ನಮ್ಮ ಮೂರು ಕಂಬಳಿ ಹಚ್ಕೊಂಡವ್ರೆ, ಅಷ್ಟು ಚಳಿ ಇದೆ. ಇದು ಯಾವುದಕ್ಕೂ ಸಾಲ್ತಾ ಇಲ್ಲ. ನಮ್ಮಪ್ಪ ಎದ್ದಿದ ತಕ್ಷಣ ನಾವು ಈ ಮ್ಯಾಟ್ರಸ್ಸಿಗೆ ಶಿಫ್ಟ್ ಆಗ್ಬಿಟ್ಟಿದ್ದೀನಿ. ಒಂದು 5-10 ನಿಮಿಷ ಮಲಗಿದ್ದಾಳಣ. ನಮ್ಮ ಅಕ್ಕ ನೋಡಿ ಸೋಫಾ ಮೇಲೆ ಟೈರನ್ ಮಾಡ್ಕೊತಾಳೆ ಅವಳು ಬಟ್ಟೆನ. ಇದು ನೋಡಿ ಪ್ಯಾಂಟಲ್ಲಿ ಹೆಂಗಾಗಿದ್ರು ನಮ್ಮ ಅಕ್ಕದು, ಆ ಬೆಡ್ಶೀಟ್ದಂತೆ. ಮುಖ ತೋರಿಸು ಸ್ವಲ್ಪ ನಿಂದು ಬೆಳಗ್ಗೆ ಸುಟ್ಟೋಗುತ್ತೆ ಸೋಫಾ, ಸುಟ್ಟೋಯ್ತು. ಓ ಅಪ್ಪಪ್ಪಪ್ಪಪ್ಪ ತಲೆ ನೋಡಿ ನಮ್ಮ ಅಕ್ಕನ ತಲೆ. ಸೋಫಾ ಸುಟ್ಟಾಕ ಏನವನು ಸೋಫಾ ಸುಟ್ಟಾಕೊಳ್ಳಿ ಮಗಳು. ಸೋಫಾ ಸುಟ್ಟಾಕದ್ಲು. ಅಪ್ಪ ಚಾಲೆಂಜ್ ಸೀರಿಯಸ್. ಕಾಫಿಗೆ ಪಾತ್ರೆ ತೊಳ್ಕೊತಿರೋದು ಅದೇ ಅಂದ್ಕೊಂಡೆ. ನಮ್ಮಪ್ಪ ಬೆಳಗ್ಗೆ ಪಾತ್ರೆ ತೊಳಿತಾವ್ರೆ ಅಂತ. ಕಾಫಿಗೆ ಬೆಳಗ್ಗಿನಾಗಿ ಹಾಲು ತಂದ್ಬಿಟ್ಟವ್ರು ನಮ್ಮಪ್ಪ. ಹಾಲು ಬಿಸ್ಕೆಟ್ಟು ನೋಡಿ, ಹಾಲು ಬಿಸ್ಕೆಟ್ ತಂದ್ಬಿಟ್ಟವ್ರೆ. ಸ್ಟಾರ್ಟಿಂಗ್ ಡೇ ವಿತ್ ಬೆಡ್ ಕಾಫಿ. ನಮ್ಮ ಅಕ್ಕ ಹೋದ್ಲು ಬೆಳಗ್ಗೆ ಪಾಪ. ನಾನು 1 ನಿಮಿಷ ವಾಶ್ರೂಮ್ಗೆ ಹೋಗ್ಬೋದಷ್ಟಲ್ಲಿ ಇವ್ನು ನೋಡಿ ನನ್ನ ಜಾಗ ಅಟ್ಯಾಕ್ ಮಾಡವನೆ. ಏನು ಜನ ನೋಡಿ ಸ್ನೇಹಿತಿಲ್ಲ ಈಗಿನ ಕಾಲದ ಮಕ್ಕಳಿಗೆ. ನೋಡಿ ಈಗಿನ ಕಾಲದ ಇಂಥ ಮಕ್ಕಳಿಗೆ ಜರ್ಕೊಳ್ಳಲೇ ನನ್ನ ಮಗನೇ ಜರ್ಕೊಳ್ಳೋ. ಆಯ್ತು ಇಬ್ರು ಮಲ್ಕೊಂಡು ಜಲ್ಕೊ. ಮ್ಯಾಟ್ರಸ್ ಸಿಕ್ಕರೇನೆ ಏನೋ ಒಂಥರ ಜೀವನದಲ್ಲಿ ಏನೋ ದೊಡ್ಡ ಸಕ್ಸಸ್ ಸಿಕ್ದಷ್ಟು ಫೀಲಿಂಗ್ ಗೈಸ್ ನಮಗೆ. ನಮ್ಮ ಟುಮ್ ಹೊರಟ. ನಾವೆಲ್ಲ ಆಚೆ ಹೋಗಕ್ಕೆ ಮುಂಚೆ ಫಸ್ಟು ಮನೆ ಕ್ಲೀನ್ ಮಾಡಬೇಕು, ಅಂದರೆ ಇದೆಲ್ಲ ಫೋಲ್ಡ್ ಮಾಡಬೇಕು. ಬನ್ನಿ ಮಾಡೋಗೋಣ ಗೈಸ್. ಎಲ್ಲ ಈಗ ಅವರು ಕೆಲಸಕ್ಕೆ ಹೊರಡ್ತಾ ಇದ್ದಾರೆ. ನಮ್ಮದು ಒಂದು ಕೆಲಸ ಇದೆ, ಶೂಟ್ ಇದೆ. ಸೊ ನಾನು ಹೊರಟೆ ಈಗ. ಆ್ಯಂಡ್ ಅಲ್ಲಿ ನಾನು ಬ್ಲಾಗ್ ಮಾಡ್ತಾ ಇಲ್ಲ. ಸೊ ಡೈರೆಕ್ಟಾಗಿ ಎಲ್ಲ ವಾಪಸ್ ಬಂದಮೇಲೆ ಈವ್ನಿಂಗ್ ಸಿಗ್ತೀನಿ. ಆ್ಯಂಡ್ ಈವ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಒಂದು ಒಳ್ಳೆ ಕ್ರೇಜಿ ಟಾಸ್ಕ್ ಇದೆ, ನಾನು ಹೇಳ್ತಾ ಇದ್ದೀನಿ. ನೋಡಿರೋ ತಮ್ಮನೇಲಿ ಟೈಟಲ್ ಮಜಾ ಇರುತ್ತೆ. ಸಿ ಯು ಇನ್ ದ ಈವ್ನಿಂಗ್. ಲೆಟ್ಸ್ ಗೋ. ಗೈಸ್, ಸೊ ಫೈನಲಿ ನಾವು ಬೆಳಗ್ಗೆ ಎಲ್ಲ ಡಿಸ್ಪ್ಯಾಚ್ ಆಗಿ ಎಲ್ಲ ಅವ್ರವ್ರ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದಿದ್ದೀವಿ. ಇವತ್ತು ನಾನು ಹೇಳಿದೆ ದೊಡ್ಡ ಟಾಸ್ಕ್ ಇರುತ್ತೆ ಅಂತ. ಸೊ ಈ ಟಾಸ್ಕ್ ಏನು ಅಂದರೆ, ನಾನು ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ ಮನೆಯವ್ರ ಕೈಲೆಲ್ಲ ಇದನ್ನು ಮಾಡಿಸ್ತೀನಿ ಅಂತ. ಅವ್ರು ಒಪ್ಕೋತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಸೊ ಇದು ನಾನು ಮುಂಚೆನೇ ಅವ್ರಿಗೆ ಹೇಳಿದ್ದೆ, ನಾನು ರಾತ್ರಿನೇ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೆ, ನೀವೆಲ್ಲ ನಾಳೆ ಏನಾದರೂ ಒಂದು ಕೆಲಸ ಮಾಡಿ ದುಡ್ಡು ಅರೇಂಜ್ ಮಾಡ್ಕೊಂಬರ್ಬೇಕು ಅಂತ. ಸೊ ನೀವು ಏನೇನು ಕೆಲಸಕ್ಕೆ ಹೋಗಿ, ನಿಮ್ಮ ಫ್ರೆಂಡ್ ಮನೆಗೆ ಹೋಗಿ, ಬೇಕ್ರಿಗೆ ಹೋಗಿ, ನಾನು ಆಟೋ ಓಡಿಸ್ಬೇಕು ಅಂತ ಆಟೋ ತರಿಸ್ಕೊಂಡಿದ್ದೀನಿ. ಇವನು ಏನು ಮಾಡ್ತೀಯಾ, ಸ್ವಿಗ್ಗಿ ಮಾಡ್ತಾನೆ. ನಮ್ಮ ಅಕ್ಕ ಇನ್ನೂ ಡಿಸೈಡ್ ಮಾಡಿಲ್ಲ. ನೀವೇನು ಡಿಸೈಡ್ ಮಾಡ್ತೀವಿ? ಮನೆ ಕೆಲಸಕ್ಕೆ ಹೋಗ್ತೀನಿ. ನೀವು? ನಾನು ಬೇಕ್ರಿ ಇಲ್ಲ ಸ್ಟುಡಿಯೋ. ನಮ್ಮ ಅಪ್ಪ ಮತ್ತೆ ನಮ್ಮ ಅಕ್ಕ ಡಿಸೈಡ್ ಮಾಡಿಲ್ಲ ಇನ್ನು. ಪರ್ಫೆಕ್ಟ್. ಓಕೆ, ನೀನು ಆಟೋ ಡ್ರೈವರ್ ಬೇಕನ್ನ ಕರ್ಕೊಂಡು ಹೋಗೋಳಿಗೆ. ಓಕೆ, ಸೊ ನಾವು ಹೋಗಿ ನಮ್ಮ ಒಂದು 2 ಅವರ್ ಅನ್ಕೊಳ್ಳೋಣ. ಟೈಮ್ ಎಷ್ಟೀಗ? 2 ಅವರ್ ಎಷ್ಟು ದುಡಿಬೋದು ನೋಡೋಣ. ಈಗ 6:30, 8:30 ಅಷ್ಟರಲ್ಲಿ ಎಷ್ಟಾಗುತ್ತೆ ಅಷ್ಟು ದುಡ್ಕೊಂಡು ವಾಪಸ್ ಮನೆಗೆ ಬರಬೇಕು. ಲೆಟ್ಸ್ ಗೋ. ಅದಾದ್ಮೇಲೆ ಪಾನಿಪುರಿ ತಿನ್ನಕ್ಕೆ ಹೋಗೋಣ ಎಲ್ಲರೂ. ಓಕೆನಾ? ಬನ್ನಿ, ದುಡ್ದಿದ್ದ ದುಡ್ಡಲ್ಲಿ ಹೋಗೋಣ. ಲೆಟ್ಸ್ ಗೋ ಗೈಸ್. ಈಗ ಹೋಗಿ ಅವ್ರವ್ರ ಕೆಲಸಗಳು ಮಾಡ್ತಾರೆ, ಅವ್ರ ಬ್ಲಾಗ್ ಮಾಡ್ಕೋತಾರೆ. ನಾನು ಹೋಗಿ ಆಟೋ ಓಡಿಸ್ತಾ ಇದ್ದೀನಿ. ಬನ್ನಿ ಹೋಗೋಣ. ನಾನು ಓಲಾ ಉಬರ್ ಮಾಡ್ತಾ ಇಲ್ಲ ಗೈಸ್. ಇಲ್ಲಿ ಯಾರ್ಯಾರು ಹಿಂಗ್ ನಿಲ್ತಾರೆ ಅವ್ರ ಜೊತೆ ಹತ್ಕೊಳ್ಳೋದು. ಓಲಾ ಉಬರ್ ನಾನು ಮಾಡಂಗಿಲ್ಲ, ಇಲ್ಲಿಗಲ್ ಅನ್ಕೊಂಡಿದ್ಯಾ ಇಲ್ಲಿ ನಿಲ್ಸ್ತಾರೆ ಅಂತ. ಹಂಗೆ ನೀವ್ ಯಾಕೆ ನನಗೆ ಐಡಿಯಾ ಕೊಡ್ತಾ ಇದ್ದೀರಾ? 500 ಮಾಡ್ಬೇಕಲ್ಲ. 2 ಅವರಲ್ಲಿ ಜಾಸ್ತಿ ಮಾಡ್ಕೊಂಡ್ ಬಂದವರು ಸೂಪರ್ ಅಂತ. ಸ್ವಿಗ್ಗಿ ಮಾಡಬಾರ್ದು ಐಟಮ್ ಡೆಲಿವರಿ ಮಾಡಕ್ಕೆ. ಗೈಸ್ ಒಂದು ಸ್ವಲ್ಪ ಜಾಸ್ತಿ ತಿನ್ಬಿಟ್ಟವನೆ. ಬನ್ನಿ ಲೆಟ್ಸ್ ಗೋ. ಗೈಸ್, ನಾನು ಆಟೋ ತರಿಸಿದ್ದೀನಿ. ಈಗ ನಮ್ಮ ಒಬ್ಬೊಬ್ರು ಫ್ಯಾಮಿಲಿ ಅವ್ರ ಜೊತೆ ಒಬ್ಬೊಬ್ರು ಟೀಮ್ ಅವ್ರು ಹೋಗ್ತಾರೆ ವಿಡಿಯೋ ಶೂಟ್ ಮಾಡೋಕ್ಕೆ. ಎಲ್ಲ ಇದ್ದಾರೆ. ಲೆಟ್ಸ್ ಗೋ. ಸೊ ಎಲ್ಲರೂ ಹೊರಟಿದ್ದೀವಿ ಇವಾಗ. ನಾನು ಆಟೋ ಹತ್ತಿದ್ದೀನಿ.
ನಮ್ಮ ಸಿ ಬಂದಿದ್ದಾನೆ. ನಮ್ಮ ಸಾಯಿಲ್ಗೆ ಒಂದು ಹಳೆ ಐಡಿ ಕೊಟ್ಬಿಟ್ಟು ಅವನಿಗೆ ಸ್ವಿಗ್ಗಿ ಮಾಡಕ್ಕೆ ಹೆಲ್ಪ್ ಮಾಡ್ತಾವನೆ. ಅವನು ವಿಡಿಯೋ ಹಿಡಿತಾನೆ. ಇಲ್ಲ ಅನುಷ ನಾವೇನ್ ಮಾಡಿಲ್ದಿ ಅದ ಇದು ಫಸ್ಟ್ ಟೈಮಾ? ಬಾಯ್ ಬಾಯ್, ಆಲ್ ದ ಬೆಸ್ಟ್. ಮಾಮ್ ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಬಾಯ್ ಬಾಯ್, ದುಡ್ಡು ಮಾಡ್ಕೊಂಬನ್ನಿ ಮನೆಗೆ. ಬಾಯ್ ಪಾ, ಆಲ್ ದ ಬೆಸ್ಟ್, ದುಡ್ಡು ಮಾಡ್ಕೊಂಬನ್ನಿ. ಆಲ್ ದ ಬೆಸ್ಟ್, ದುಡ್ಡು ಮಾಡ್ಕೊಂಬ. ಒಳ್ಳೆ ದುಡ್ಡು ಮಾಡ್ಕೊಂಬ ಇಬ್ರು. ನಾಳೆ ಹೊಸ ಮನೆ ಲೆಟ್ಸ್ ಗೋ. ಗೈಸ್ ಫೈನಲಿ ನಾನು ಸಂಜಾನ ಹೋಗ್ತಾ ಇದೀವಿ. ಅಣ್ಣ ಫಸ್ಟ್ ಆರ್ಡರ್ ಯಾವ ಕಡೆ? ಹೌದು, ಆರ್ಡರ್ ಹಾಕಿದೀವಿ. ಇನ್ನು ಬಂದಿಲ್ವಾ? ಇಲ್ಲ, ರೋಡ್ ಸುತ್ತದ ಇವಾಗ. ರೋಡ್ ಸುತ್ತದಲ್ಲ, ಹೇಳ್ತೀನಿ. ಓಕೆ ಡನ್. ಬಾಯ್ 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 ಬಾಯ್. ಒಂದು 5,000 ಮಾಡ್ಕೊಂಬನ್ನಿ ಗೈಸ್. ಮಜಾ ಇರುತ್ತೆ. ಎಲ್ಲರೂ ಹೋಗಿದ್ದೀವಿ ಕೆಲಸಕ್ಕೆ. ಹೆಂಗಿರುತ್ತೆ ಗೊತ್ತಿಲ್ಲ, ದುಡ್ಡು ಮಾಡ್ಕೊಂಡ್ ಬರ್ತೀವೋ ಏನೋ ಗೊತ್ತಿಲ್ಲ. ಬಟ್ ಎಲ್ಲ ಒಂದು ಎಕ್ಸ್ಪೀರಿಯನ್ಸು. ನಮ್ಮ ಮನೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ, ನಮ್ಮ ಅಕ್ಕ ಏನು ಕೆಲ್ಸಕ್ಕೆ ಹೋಗ್ತಿದ್ದಾರೆ ಗೊತ್ತಿಲ್ಲ, ನಮ್ಮ ಅಪ್ಪ ಯಾವ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಗೊತ್ತಿಲ್ಲ, ನಮ್ಮ ಟುಮ್ ಸ್ವಿಗ್ಗಿಗೆ ಹೋಗ್ತಿದ್ದಾನೆ. ನಾನು ಬೇರೆ ಯೂನಿಫಾರ್ಮ್ ಹಾಕೋಬೇಕ್ರಿ. ಅಧ್ಯಕ್ಷ ನಾನು ಮುಂಚೆ ಓಡಿಸಿದ್ದೀನಿ. ನಮ್ಮ ಮಾಮದ ಆಟೋ ಇತ್ತು ಗೈಸ್, ಅವರು ಕೊಡೋರು ಓಡ್ಸೋಕ್ಕೆ ಬಾಡಿಗೆ ಹೊಡ್ಕೊಂಬ ಅಂತ 50-100 ರೂಪಾಯಿ ಹೊಡಿತಿದ್ದೆ ಅವಾಗ. ಇವಾಗ ಅಭ್ಯಾಸ ಇಲ್ಲ. ನೋಡೋಣ ಬನ್ನಿ ಗೈಸ್. ಬೈಕಲ್ಲಿ ಆರನ್ ಈ ಕಡೆ ಇರುತ್ತಲ್ಲ, ಈ ಕಡೆ ಹುಡುಕ್ತಾ ಇದ್ದೀನಿ. ಬಟ್ ಆಟೋಲ್ಲಿ ಈ ಕಡೆ ಇದೆ ಆರನ್. ಹಿಂಗೆ ನಾನು ಬೇರೆ ಕ್ಯಾಮ್ರಾ ಟೀಮ್ ಅವ್ರನ್ನ ಜೊತೆ ಕೂತ್ಕೊಂಡಿದ್ದೀನಿ. ಹೆಂಗೆ ಕೂತ್ಕೊಳ್ಳೋದು ಕಸ್ಟಮರು? ನನ್ನ ಗೈಸ್ ಎಲ್ರಿಗಿಂತ ಜಾಸ್ತಿ ದುಡ್ಡು ಮಾಡಬೇಕು ಗೈಸ್. ನಾನು ಹೆಂಗೆ ಮಾಡೋದು ಗೊತ್ತಿಲ್ಲ, ನೋಡ್ತೀನಿ ಬನ್ನಿ. ಸ್ಟ್ಯಾಂಡಲ್ಲೆಲ್ಲ ಕೂತ್ಕೊಂಡ್ರೆ ಇಲ್ಲಿರೋ ಆಟೋ ಡ್ರೈವರ್ಗಳನ್ನ ಅಣ್ಣಂದಿರು ಹೊಡಿತಾರಂತೆ. ಸಂಜೆ ಹೇಳ್ದ ಬೇರೆ ಏರಿಯಾಯಿಂದ ಹೆಂಗೋ ಬಂದೆ ನೀನು ಅಂತ. ಭಯ ಆಗ್ತಿದೆ. ಇಳಿದ್ಮೇಲೆ ತುಂಬಾ ಆಟೋಗಳು ಕಾಣ್ತಿದೆ. ಇವಾಗ ಅರ್ಥ ಆಗ್ತಿದೆ ಎಷ್ಟು ಕಾಂಪಿಟೇಷನ್ ಇದೆ ಆಟೋ ಇದ್ರಲ್ಲಿ ಫೀಲ್ಡಲ್ಲಿ ಅಂತ. ಗೈಸ್ ಫಸ್ಟ್ ಆರ್ಡರ್ ಬಿದ್ದೈತೆ ಗೈಸ್. ಗೈಸ್ ಒಂದು ನಿಮಿಷ ಸೈಡಿಗೆ ಹಾಕ್ಬಿಟ್ಟು ಹೆಲ್ಮೆಟ್ ಹಾಕೊಂಬಿಡೋಣ. ಅದು ಆಫ್ ಹೆಲ್ಮೆಟ್. ಅಕ್ಕ ಆಟೋ ಬೇಕಾ ಅಂತ ಕೇಳಿದ್ರೆ ದುಡ್ಡಿದ್ರೆ ನಾನು ಯಾಕೆ ನಡ್ಕೊಂಡು ಹೋಗ್ತಿದ್ದೆ ಅನ್ಬಿಟ್ರೆ ಅಂತ. ನಮ್ಮ ಅಕ್ಕ ಅಲ್ಲಿ ಹೋದ್ಲು ಗೈಸ್ ನಮ್ಮ ಮುಂದೆನೆ. ನನ್ಗೆ ಯಾಕೋ ಟುಮ್ ಕೆಲಸ ಮಾಡ್ತಾನೆ. ಯಾಕಂದ್ರೆ ಒಂದು ಸಾರ್ಟೆಡ್ ಅವನಿಗೆ ಆರ್ಡರ್ ಬರುತ್ತೆ, ಅವನು ಆರ್ಡರ್ ತರಬೇಕು. ನಮ್ಮನು ಅವ್ರ ಫ್ರೆಂಡ್ ಮನೆಗೆ ಹೋಗ್ತಿರೋದು, ಅವರು ದುಡ್ಡು ಮಾಡ್ಕೊಂಡ್ ಬರ್ತಾರೆ. ನಂದು ನಮ್ಮ ಅಪ್ಪ ಅದು ನಮ್ಮ ಅಕ್ಕದೇ ಇರೋದು. ಹಾಯ್ ಆಟೋಲ್ ಬಿಡ್ಲಾ? ಆಟೋಲ್ ನೀವೇ ಬಿಡ್ತೀರಾ? ಓ ಕಸ್ಟಮರ್ಗಳಿಲ್ವಲ್ಲ. ಅಣ್ಣ ಎಲ್ಲಾರು ಡ್ರಾಪ್ ಮಾಡ್ಬೇಕಾ? ಬರ್ತಾ ಇಲ್ಲ ಅವರು. ಬಸ್ ಸ್ಟಾಪಲ್ಲಿ ನಿಂತಿರೋರ್ಗೋ ಕೇಳಿದೆ ಗೈಸ್, ಯಾರು ರಿಯಾಕ್ಟೇ ಮಾಡಿಲ್ಲ ಗೈಸ್. ಗಾಡಿ ತಳ್ಕೊಂಡು ಹೋಗ್ತವ್ರೆ. ಅಣ್ಣ ಪೆಟ್ರೋಲ್ ಬಂಕ್ ಬರ್ಗು ಬಿಡ್ಲಾ? ಹಾ ಬಿಡ್ಲಾ? ಆರಾಮ್ ನೀವು ಬಿಡ್ಲಾ ಪೆಟ್ರೋಲ್ ಬಂಕ್ ಬರ್ಗು? ಏನ್ ಇಟ್ಕೊಳಕ್ ಬರಲ್ಲ? ಅಲ್ಲ ಅಲ್ಲಿ ನಿಲ್ಸಿ ಪೆಟ್ರೋಲ್ ತಗೊಂಬಂದು ವಾಪಸ್ ಬಿಡ್ತೀನಿ. ಬನ್ನಿ, ಒಂದು 10-20 ರೂಪಾಯಿ ಕೊಡಿ ಸಾಕು ಗೈಸ್. ಒಳ್ಳೆ ಬಿಸ್ನೆಸ್. ಯಾರ್ಯಾರು ಗಾಡಿ ನಿಂತಿದೆ ಅವ್ರ ಹತ್ರ ಹೋಗ್ಬರೋಣ ಈಗ. ನಮ್ಮ ಫಸ್ಟ್ ಕಸ್ಟಮರು. ಹಾಯ್, ನಿಮ್ಮ ಹೆಸರು? ಮಧು ಅವರು. ಹಾಯ್. ಆಪತ್ ಬಂದೋ ತರ ಬಂದಿದ್ದು ನನ್ನ ಬಗ್ಗೆ ಹೇಳಿ ತೊಗೊಳ್ಳಿ, ಇಟ್ಕೊಳ್ಳಿ. ಒಳ್ಳೆ ನಿಮ್ಮ ವಿಡಿಯೋ ಎಲ್ಲ ನೋಡ್ತಾ ಇರ್ತೀನಿ ನಾನು. ಹೌದಾ? ನಾನು ಡಿಗ್ರಿಯಿಂದ ನಿಮ್ಮ ಫ್ಯಾನೇ ನಾನು. ಎಲ್ಲಿಂದ? ಡಿಗ್ರಿ. ಹೌದಾ? ಎಷ್ಟು ಏಜ್ ನಿಮ್ಗೆ? 24. ಈಗ ನಾನು ಒಂದು ಚಾಲೆಂಜ್ ಮಾಡ್ತಾ ಇದ್ದೀನಿ. ಏನಂತ? ದುಡ್ಡು ದುಡಿಯೋದು. ಬ್ರೋ. ಅಲ್ಲ, ನೀವು ಕೊಟ್ಟೇನೆ ದುಡಿಯೋದು. ನೀವು ಎಷ್ಟು ಕೊಡ್ತೀರಾ ಅದ್ರ ಮೇಲೆ. ಹೋಗಿ ಕೊಡ್ತೀನಿ, ನಡಿ ಬ್ರೋ. ಗೈಸ್ ಹೆವಿ ಟ್ರಾಫಿಕ್. ಸಾಯಿಲ್ ಇದ್ರೆ ಸಾಯಿಲ್ ಕೊಟ್ಬಿಡ್ತಿದೆ ಓಡಿಸೋ ಅಂತ. ಸಾಕು ಓಡಿಸಲೇ ಅಂತ. ಲೇಟ್ ಆಗೋದು ಸ್ಲೋ ಆಗಿ ಬಂದೆ, ಆದ್ರೂ ಇಲ್ಲಿ ಬಂದು 4 ನಿಮಿಷ ಕಾಯ್ಬೇಕಂತೆ. ಫಸ್ಟ್ ಆರ್ಡರ್ ಪಿಜ್ಜಾ ಒಳಗಡೆ ಅವ್ರು ಎಷ್ಟು ನಿಮಿಷ ಮಾಡ್ತಾರೆ ಗೊತ್ತಿಲ್ವಲ್ಲ. ಹೌದಾ? ಹೌದು. ಬೇಗ ಕೊಡ್ತಿದಲ್ಲ ಫಸ್ಟು. ಅಯ್ಯಯ್ಯೋ, ಏನಿಲ್ಲ ಬ್ರೋ, ನಿಧಾನ ಕೊಡ್ಸಿ, ಪರವಾಗಿಲ್ಲ. ಅಯ್ಯೋ ಒಂದು ನಿಮಿಷ ಆಫ್ ಆಗ್ಬಿಟ್ಟಿದೆ ಗಾಡಿ. ಆಫ್ ಆಗ್ಬಿಟ್ಟಿದೆ ಗಾಡಿ ಮೇನ್ ರೋಡಲ್ಲಿ. ನಾನು ನುಗ್ಲಾ? ಇಲ್ಲ ನ್ಯೂಟ್ರಲ್ ಅಲ್ಲಿ ಇಲ್ವಾ ಈ ಗಾಡಿ ಅಂತ. ಒಂದ್ ಸಿಗ್ನಲ್ ಬಿಟ್ಟು ಇನ್ನೊಂದು ಸಿಗ್ನಲ್ ಹಾಕಿದ್ದಾರೆ ಗೈಸ್, ಅದು ಗಾಡಿ ಆಡ್ ಆಗ್ತಿಲ್ಲ. ಹತ್ತಿ ಹೋಗೋಣ. ಫಸ್ಟ್ ಕಸ್ಟಮರ್ಗೆ ಟೆನ್ಷನ್ ಕೊಟ್ಟಿದ್ದೀನಿ ನಾನು. ಸಾರಿ ಬ್ರೋ, ನಿಮ್ಮ ಹೆಸರು ಮರ್ತ್ಬಿಟ್ಟೆ. ಮಧು ಬ್ರೋ. ಇದಕ್ಕೆಲ್ಲ ದುಡ್ಡು ಕಟ್ ಮಾಡಕ್ ಹೋಗ್ಬೇಡಿ. ಫೈನಲಿ ಆರ್ಡರ್ ಪಿಕಪ್ ಮಾಡಕ್ ಹೋಗ್ತಾ ಇದೀವಿ.
ನಾನು ಸಂಜೆ ಅಣ್ಣ 6 ನಿಮಿಷ 4 ನಿಮಿಷ ಅಂದ್ಬಿಟ್ಟು ಒಂದು 8 ನಿಮಿಷ ಆದ್ರೂ ಕಾಯ್ದೋಣ ನಾವು. ಆದ್ರೆ 8 ನಿಮಿಷ ಇನ್ನೂ ಐತೆ ಬರಪ್ಪ ಹಾ ಮತ್ತೇನಾ ಗೈಸ್ ಪಾಪ ಅವ್ರು ತಳ್ಕೊಂಡ್ ಬರ್ತಿದ್ರು ಆಟೋಲ್ ಕೂರ್ಸ್ಕೊಂಡು. ಇಲ್ಲ ಬ್ರೋ ಗಾಡಿ ನಂದು ನಾ ಫ್ರೆಂಡ್ ಕೊಟ್ಟಿದ್ದೀನಿ. ಹಾ ಹೌದಾ? ಅಯ್ಯೋ ಹೌದಾ? ಅವನು ಫೋನ್ ಎತ್ತಾ ಇಲ್ಲ. ಅಯ್ಯಯ್ಯೋ ಪೆಟ್ರೋಲ್ ಹಾಕ್ಸ್ಕೊಡೋಕೆ ಪಾಪ ಬಾಟ್ಲ್ ಇಲ್ಲ. ಏನಾದ್ರು ಅರೇಂಜ್ಮೆಂಟ್ ಮಾಡ್ಬಾರಣ ಬನ್ನಿ. ಪೆಟ್ರೋಲ್ ಬಂಕ್ವರೆಗೂ ಬಂದಿದ್ದೀವಿ. ಒಂದು 50 ರೂಪಾಯಿ ಆದ್ರೂ ಕೊಟ್ಟರೆ ಖುಷಿಯಾಗಿ ಹೋಗ್ಬಿಡ್ತೀನಿ ಮನೆಗೆ. ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಹೇಳು 9794 9 ಆರ್ಡರ್ ಹೇಳಿ. ಇನ್ನು ರೆಡಿನೇ ಆಗಿರುವಂತೆ ಗೈಸ್. ಓ ಸ್ಟಾರ್ಟ್ ಕೊಡೋದಾ? ಓ ರೀ ಮ್ಯಾಪ್ ಕೊಡ್ಲಾ? ಮ್ಯಾಪ್ ಕೊಡು ಅಷ್ಟೇ. ಇದೆಲ್ಲ ಅಭ್ಯಾಸ ಇದೆ ನನಗೆ. ಬಾ ಮತ್ತೆ ಗೈಸ್ ಅದು ಅಣ್ಣ ನಂಗೆ ಇಟ್ಕೊಳಕ್ಕೆ ಕೊಡ್ತಿಲ್ಲ, ಎಲ್ಲಿ ತಿನ್ಕೊಂಡ್ಬಿಡ್ತೀರಂತ ಮುಟ್ಟಕ್ಕೂ ಕೊಡ್ತಿಲ್ಲ. ಅದು ಮತ್ತೆ ಇದ್ದೇನು ಅಕೌಂಟ್ ಅಣ್ಣ ಹೆಸರಲ್ಲಿ ಐತಲ್ಲ ಅದಕ್ಕೆ. ಅದು ಕಾಪಾಡ್ಕೊಂಡ್ ಬಂದಿದ್ದೀರಿ. ಅದು ಫಸ್ಟ್ ಟೈಮ್ ಊಟ ನನ್ನ ಕೈಗೆ ಬಂದು ತಿನ್ನಾಗೈತಿಲ್ಲ ಗೈಸ್. ಗೈಸ್ 50 ರೂಪಾಯಿ ಆಸೆಯಲ್ಲಿ ರಾಂಗ್ ಸೆಲೆಕ್ಷನ್ ಮಾಡ್ಬಿಟ್ಟ ಅಂತ ಅಲ್ಲೂ ಟ್ರಾಫಿಕ್. ನಾನು ಹಿಂಗೆ ಹೋದೆ ಅಂದ್ರೆ ಇವಾಗ 1 ಅವರ್ ನಿಲ್ಬೇಕು ಬರೀ 50 ರೂಪಾಯಿಗೆ. ಯಪ್ಪ ಆಟೋ ಡ್ರೈವರ್ ಕಷ್ಟ ಇವಾಗ ಅರ್ಥ ಆಯ್ತು ಗೈಸ್ ನನಗೆ. ಎಷ್ಟು ಉದ್ದ ಇದೆ ಗೊತ್ತಾ ಟ್ರಾಫಿಕ್ ಇಲ್ಲಿಂದ. ಅಮ್ಮ ಮಾಡ್ರೆ ನಂಗೆ 1 ಅವರ್ ಅಲ್ಲೇ ಬೇಕು. 50 ರೂಪಾಯಿಗೆ ನಾನು 1 ಅವರ್ ನಿಲ್ಬೇಕಲ್ಲ ಈಗ. ಶೇಟ್ ಬನ್ನಿ, ಶಾರ್ಟ್ ಕಟ್ ಇದೆ ನಂಗೆ ಗೊತ್ತು. ಆಯ್ತಿಲ್ಲ ಗೈಸ್ ಗಮ್ಮ ಹಿಂದೆ ಇಲ್ಲ. ಓ ಮುಂದೆನೆ ಇಟ್ಟಿದ್ಯಾ ನೀನು? ಮೇಲೆ ಇಟ್ಟಿದ್ದೀರಿ ಹೋಗಲ್ಲ. ಸ್ಮೆಲ್ಲು ಗಮ್ಮಂತೈತೆ ಗೈಸ್. ಪೆಟ್ರೋಲ್ ಬಾಟ್ಲ್ ಇಲ್ಲ ಅಂತ ಪಾಪ 10 ರೂಪಾಯಿ ನೀರು ಬಾಟ್ಲು ತಗೊಂಡು ಈಗ ತುಂಬಿಸ್ಕೊಂಡು ಪೆಟ್ರೋಲ್ನ ಈಗ ಬಿಟ್ಬಿಟ್ಟು ಮಧು ಅವ್ರನ್ನ ಹೋಗೋದು ವಾಪಸ್ಸು. ಎಷ್ಟು ಕೊಡ್ತಾರೆ ಅಂತ ಮನ್ಸಲ್ಲಿ ಎಷ್ಟು ಕೊಡ್ಬೋದು, ಒಂದು 50 ಕೊಡ್ತಾರಾ ಅಂತ ಮನ್ಸು. ನೋಡೋಣ 10 ರೂಪಾಯಿ 5 ರೂಪಾಯಿ ಕೊಟ್ಬಿಟ್ರೆ ತುಂಬ ಬೇಜಾರಾಗುತ್ತೆ. ಇರಲಿ ಪಾಪ ಕಷ್ಟದಲ್ಲಿದ್ರು, ದುಡ್ಡು ಆಮೇಲೆ ನೋಡೋಣ. ಇಲ್ಲ ನಾನೇ 50 ಕೊಟ್ಟರು ಒಂದು ಇಸ್ಕೊಂಡು. ಗೈಸ್ ಟ್ರಾಫಿಕ್ ಬಿಡ್ತು ನೋಡಿ. ಥ್ಯಾಂಕ್ ಯು. ಬನ್ನಿ ಮಧು ಬ್ರೋ. ಹಾಯ್ ನಾನು ನಿಮ್ಮ ಮನೆ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಮಾಡ್ಬೋದಾ? ಮಾಡಿ. ಸರಿ, ನಾನು ಮನೆ ಕೆಲಸ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಮಾಡ್ತೀನಿ, ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ನೋಡ್ಬಿಟ್ಟು ನೀವೇ ನನಗೆ ಅದೇನು ಕೊಡ್ತಾರೆ ಖುಷಿಯಿಂದ ಕೊಡಿ, ಆಯ್ತಾ? ಸ್ಟಾರ್ಟ್ ಮಾಡ್ತೀನಿ. ಇದು ಸಡನ್ನಾಗಿ ಆನ್ ಆಗುತ್ತೆ, ಸಡನ್ನಾಗಿ ಆಫ್ ಆಗುತ್ತಪ್ಪ ಗಾಡಿ. ಇದು ನೋಡಿ ಇಲ್ಲಿ ಇಷ್ಟೊತ್ತು ಆನ್ ಆಯ್ತು, ಇವಾಗ ಆನ್ ಆಗ್ತಿಲ್ಲ ಗಾಡಿ. ಸಾರಿ ಮಧು ಅವರೇ 2 ನಿಮಿಷ. ಪರವಾಗಿಲ್ಲ ಬ್ರೋ. ಗೈಸ್ ಹೆಡ್ಲೈಟ್ ಆನ್ ಇದ್ರೆ ಗಾಡಿ ಆನ್ ಆಗಲ್ವಂತೆ. ಗೈಸ್ ಒಂದು ಶಾರ್ಟ್ ಕಟ್ಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಮಧು ಅವ್ರನ್ನ, ಬೇಗ ರೀಚ್ ಆಗೋಕ್ಕೆ. ಇನ್ನೂ ತುಂಬ ಬಾಡಿಗೆ ಹೊಡಿಬೇಕು. ಮಧು ಅವ್ರು ದೊಡ್ಡ ಬನ್ಸ್ ಮಾಡಿ ಜಾಸ್ತಿ ದುಡ್ಡು ಕೊಟ್ರೆ ನಡಿ ಬ್ರೋ. ಪೆಟ್ರೋಲ್ ನೀವೇ ಕೊಟ್ಟಿದ್ದೀರಾ? ಪೆಟ್ರೋಲ್ ನಾನೇ ಕೊಟ್ನಾ? ಏನು ಕೆಲಸ ಕೊಡ್ತೀನಿ ನನಗೆ? ಆಲ್ಮೋಸ್ಟ್ ಎಲ್ಲ ಕೆಲಸ ಆಗೋಗಿದೆ. ನಂಗೆ ಹೇಳ್ಬಿಡ್ರಿ, ಏನಾದರೂ ಕೆಲಸ ಕೊಡೆ. ಗೈಸ್ ಹೋಗಿ ಕೊಟ್ಬಿಟ್ಟು ಬರ್ತೀನಿ ಗೈಸ್. ಫಸ್ಟ್ ತಗೊಂಡೋಗ್ಬೇಕು. ಗೈಸ್ ಫೈನಲಿ ಟಾಸ್ಕ್ ನಂಬರ್ 1 ಕಂಪ್ಲೀಟ್. ಅದು ಅಯ್ಯೋ ಅದಾ ಸಾರಿ. ನನಗೆ ನೀರು ಸಿಕ್ಕಿದ್ರಿ, ನಿಮಗೆ ನಾನು ಸಿಕ್ಕಿದ್ದೀನಿ. ನಮ್ಮಿಬ್ರು ಕಷ್ಟಕ್ಕೆ ನಾವಾಗಣ. ನನಗೆ ಪೆಟ್ರೋಲ್ ಸಿಕ್ಕೈತೆ ಬ್ರೋ. ಹಂಗೆ ಹೋಗ್ಬಿಟ್ಟಿರ ಆಮೇಲೆ. ಇಲ್ಲ ಬರ್ತೀನಿ. ಪೆಟ್ರೋಲ್ ಸಿಕ್ಕೈತೆ ಬ್ರೋ ಅಂತ ಇಳ್ದಿದ್ದು ನೋಡಿ ಹೋಗ್ಬಿಡ್ತಾನೆ ಅನ್ಕೊಂಡೆ. ನಂಗೇನೋ ಒಂಥರ ಆಗ್ತಿದೆ. ಎಲ್ಲರೂ ನೋಡೋಣ, ಏನಾದರೂ ಹೋಗಿ ಕೇಳೋಣ ಅಂದರೆ ಎಲ್ಲರೂ ನನ್ನೇ ನೋಡ್ತವ್ರೆ. ಒಂಥರ ಆಗ್ತಿದೆ. ನೋಡೋಣ, ನಾನು ಮುಂದೆ ಯಾವ್ದಾದ್ರು ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಹಿಂಗೆ ದಬಾಕ್ಬಿಡ್ಬೇಕು. ಬಿಡ್ಬ್ರೋ, ನಂದಲ್ಲ ಗಾಡಿ. ನಿಮ್ಮ ಫ್ರೆಂಡ್ ನೋಡ್ತಿರ್ತಾರೆ ವ್ಲಾಗ್ನ. ಬ್ರೋ ಸರ್ಟಿಫಿಕೇಟ್ ಸೆನ್ಸರ್ ಹಾಕೋಡಿ. ಫೋನ್ ಎತ್ತು ಬಕುಲ್, ಫೋನ್ ಎತ್ತು. ಇವ್ರ ಫ್ರೆಂಡು ಗಾಡಿ ಕೊಟ್ಟು ಫೋನ್ ಎತ್ತುತ್ತಿಲ್ವಂತೆ. ಅವ್ರ ಫ್ರೆಂಡ್ ಗಾಡಿ ಇದು. ಒಂದು ಕೆಟ್ಟ ಮಾತು ಬೈದ್ರು. ಅಷ್ಟೇನಾ ಬ್ರೋ? ನೀವು ಕೊಡ್ಬೇಕೇನಾದ್ರು ಈಗ? ಆನ್ಲೈನಾ? ಮಾಡಿ ಆಫ್ಲೈನ್ ಇಲ್ಲ, ಮಾಡಿ ಆನ್ಲೈನೇ ಮಾಡಿ. 16 ಹಾಕ್ಲಾ? 16 ರೂಪಾಯಿನಾ? ಹಾಂ ಮಾಡಿ. ಕೆಲಸ ಮಾಡಿ 10 ರೂಪಾಯಿ ಹಾಕ್ಬಿಡಿ ಸಾಕು. ಯಾಕೆ ಬ್ರೋ ನನ್ನ ಕನ್ಫ್ಯೂಸ್ ಅನ್ಕೊಂಡ್ರೆ? 16 ರೂಪಾಯಿ ಕೊಟ್ರೆ ಕರೋಡ್ಪತಿ ಅನ್ಕೋತಾರ? ಅಲ್ಲ ಬ್ರೋ, ದೇವ್ರಿಗೆ ಹಾಕಂಗೆ ಇರ್ತದೆ 16. ಇವಾಗ 16 ಎಲ್ಲ ದೇವ್ರಿಗೆ ಹಾಕ್ಬೇಕು. 16 ಓ ಹಂಗೆ 20 ಹಾಕ್ಬಿಡಿ ಸುಮ್ಮನೆ ರೌಂಡ್ ಫಿಗರ್ ಅಂತ. ಇಲ್ಲ 16 ಸರಿ 6 116 116. ನೀವೇ ಹಾಕ್ಬಿಡಿ, ಮತ್ತೆ ರಿಟರ್ನ್ ಹಾಕ್ತೀರಿ. 16 ರೂಪಾಯಿ ಹಾಕೋರೆ ನಮ್ಮ ಗೋಕುಲ್ ಅವರು. ಗೋಕುಲ್ ಅಲ್ಲ ಬ್ರೋ, ಮಧು ಅವರು. ಗೋಕುಲ್ ಗಾಡಿ ಒಂದು. ಹೌದಾ? ಟಾಸ್ಕ್ 1 16 ರೂಪಾಯಿ. ಬನ್ನಿ. ನನ್ನ ಫ್ರೆಂಡ್ ಫೋನ್ ಮಾಡಿದ್ದೆ, ಈ ಕೆಲಸ ಇದೆ ಬಾ ಅಂತ ಹೇಳಿದರು. ಬಂದೆ. ಅವ್ರು ನೋಡಿದರೆ ಎಲ್ಲೋ ಕಾಫಿ ಏನೋ ಟೀ ಕುಡಿಯೋಕ್ಕೆ ಹೋಗಿದ್ದಾರೆ. ಅದಕ್ಕೆ ಇಲ್ಲಿ ವೇಟ್ ಮಾಡ್ತಾಯಿದ್ದೀನಿ. ಇಲ್ಲಿದೆ ಅಂತ ಬಂದೆ, ಅವರು ಕ್ಲೋಸ್ ಮಾಡಿಬಿಟ್ಟಾರೆ. ಇಲ್ಲಿಲ್ಲ ಅಂದರೆ ಬೇರೆ ಎಲ್ಲೋ ಒಂದು ಕಡೆ ಹುಡ್ಕೊಂಡು ಹೋಗೋಣ.
ಕೆಲಸ ಮುಗಿಸ್ಕೊಂಡು ಹೋಗೋಣ ಇವಾಗ. ಒಂದು ಆರ್ಡರ್ ಕಂಪ್ಲೀಟೆಡ್. ಬನ್ನಿ ಗೈಸ್ ಟಾಸ್ಕ್ ಕೊಡ್ಕೊಂಡು ಹೋಗೋಣ ಈಗ. ಗೈಸ್ 16 ರೂಪಾಯಿಗೆ ಬೇಜಾರು ಆಗ್ತಿದೆ. ಒಬ್ರಿಗೆ ಹೆಲ್ಪ್ ಮಾಡಿದೆ ಅನ್ನೋ ಖುಷಿ ಇದೆ. ಅಯ್ಯೋ ಸಾರಿ, ಒಬ್ರಿಗೆ ಹೆಲ್ಪ್ ಮಾಡಿದೆ ಅನ್ನೋ ಖುಷಿ ಇದೆ. ಹಂಗೆ 16 ರೂಪಾಯಿನೇ ಸಿಕ್ಕಿದಲ್ಲ ಅನ್ನೋ ಬೇಜಾರು ಇದೆ. ಸೊ ಓಕೆ ಬನ್ನಿ, ಇನ್ನು ತುಂಬ ಕೆಲಸ ಇದೆ, ಮಾಡುವ. ಲೆಟ್ಸ್ ಗೋ. ಯಾರಾದರೂ ಪುಣ್ಯಾತ್ಮ ಸಿಕ್ಕು 500 ರೂಪಾಯಿ ಕೊಟ್ಬಿಟ್ರೆ ಸೀದಾ ಮನೆಗೆ ಹೋಗ್ಬಿಡ್ತೀನಿ. ಇದು ನೆಕ್ಸ್ಟ್ ಆರ್ಡರ್ ಹುಡುಕ್ತಿದೆ. ಸೊ ಬನ್ನಿ ನೆಕ್ಸ್ಟ್ ಆರ್ಡರ್ ಹುಡುಕೋಣ. ಆಚೆ ಬರೋ ದಾರಿನೇ ಗೊತ್ತಾಗಿಲ್ಲ ಗೈಸ್. ಸೊ ಬನ್ನಿ ಹೋಗೋಣ. ಸೊ ಆಚೆ ಬಂದೇ ಸೆಕೆಂಡ್ ಆರ್ಡರ್ ಬಿತ್ತು. ನಾನು ಯಾಕಂದ್ರೆ ಹಿಂಗೆ ಮಾಡ್ತೀಯಾ? ರೀಚ್ ಪಿಕಪ್ ನೀನೇ ಕೊಟ್ಟು. ಎಲ್ಲಿವಾಗ ನೆಕ್ಸ್ಟು ಯಾವ ಏರಿಯಾ ಗೈಸ್? ಸೆಕೆಂಡ್ ಆರ್ಡರ್ ಹೆಲ್ಮೆಟ್ ಹಾಕ್ಕೊಂಡು ಕಮಾನ್ ಲೆಟ್ಸ್ ಗೋ. ಗೈಸ್ ಇವ್ರಿಗೆ ಕೇಳ್ತಾ ಇದ್ದೀನಿ, ನೋಡೋಣ. उसमें कितना आपको दिल लगेगा उतना दे दो. ಇಲ್ಲ ಅಂದ್ಬಿಟ್ರೆ ಗೈಸ್ ಒಂದು ಪ್ಲೇಟಿಗೆ 30 ರೂಪೀಸ್ ಮಾಡ್ತಾರಂತೆ, 5 ರೂಪಾಯಿ ನನಗೆ ಕೊಡ್ತಾರಂತೆ. ಗೈಸ್ ಊರು ತುಂಬ ಬರೀ ಟ್ರಾಫಿಕ್ ಇದ್ರೆ ಕೆಲಸ ಅಲ್ಲಿಂದ ಮಾಡೋದು ಅಂತ ಅರ್ಥ ಆಗ್ತದೆ ನೋಡಿ. ಎಲ್ಲಿ ನೋಡಿದ್ರು ಟ್ರಾಫಿಕ್. ಅದಕ್ಕೆ ಏರಿಯಾ ಬಿಟ್ಟು ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ, ಇದ್ರಲ್ಲಿ ಗ್ಯಾಸ್ ಇದೆಯಲ್ಲೋ ಗೊತ್ತಿಲ್ಲ, ಫೋನ್ ಮಾಡ್ಬೇಡ ನಮ್ಮ ಹುಡುಗಂಗೆ. ಟೊಮೆಟೊ ಮಾಡಬೇಕಾದ್ರೆ ಸಬ್ಸ್ಕ್ರೈಬರ್ ಫ್ಯಾಷನ್ ಇನ್ಫ್ಲುಯೆನ್ಸರು. ಗೈಸ್ ಯಾಕೋ ಇವರು ಮಾತಾಡೋ ವೇನೇ ಒಂಥರ ಇತ್ತು. ಬಟ್ ಏನು ಮಾಡೋದು, ಆಪ್ಷನ್ ಎಲ್ಲ ನೋಡ್ತಾ ಇದ್ದೀನಿ. ಯಾರೋ ಜನ ಏನೋ ಬಂದರೆ ಓಕೆ ಮಾಡ್ಬೋದು, ಬಟ್ ಬಂದಿಲ್ಲ ಅಂದರೆ ಏನು ಮಾಡೋದು ಗೊತ್ತಿಲ್ಲ. ಎಷ್ಟು ಕಸ ಹೊಡೆದಾಯ್ತು, ಮನೆಗೆ ಹೋಗ್ತಾ ಇದ್ದೀನಿ. ಗೈಸ್ ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಆಟೋ ಅಣ್ಣನ ಹುಡುಕ್ಬಿಟ್ಟು ಅವ್ರ ಹತ್ರ ಟಿಪ್ಸ್ ಕೇಳೋಣ ಅಂತಿದ್ದೀನಿ. ಯಾರು ಸಿಗ್ತಾ ಇಲ್ಲ. ಅಣ್ಣ ಆಟೋ. ಸೊ ಸೆಕೆಂಡ್ ಆರ್ಡರ್ ಪಿಕ್ ಮಾಡಕ್ಕೆ ಬಂದಿದ್ದೀವಿ. ಇದು ಪಿಕಪ್ ಆಗಿದೆ. ಇವಾಗ ಲೊಕೇಶನ್ ಹತ್ರ ಮೀಟ್ ಮಾಡೋಣ ಬನ್ನಿ. ಗೈಸ್ ಯಾವುದೋ ಬಾಯ್ಸ್ ಹಾಸ್ಟೆಲ್ಗೆ ಬಂದಿದ್ದೀವಿ. ದಿಸ್ ಇಸ್ ಕಾಲ್ಡ್ COD. COD. ಓ COD ಮಾಡೋರೆ. ಓ ಕ್ಯಾಶ್ ಬಂತು. ಕಾಲ್ ಟು ದ ಕಸ್ಟಮರ್. ಇಲ್ಲೊಂದು ಬಿರಿಯಾನಿ ಅಂಗಡಿ ಇತ್ತು ನಮ್ಮ ಮನೆ ಹತ್ರನೇ ಅಂದ್ಬಿಟ್ಟು ಇಲ್ಲಿ ಬಂದೆ. ಇಲ್ಲಿ ನೋಡಿ ಅಂಗಡಿನೇ ಇಲ್ಲ ಇವತ್ತು. ಗೈಸ್ ಕಸ್ಟಮರ್ಸ್ ಫೋನೇ ಎತ್ತಿಲ್ಲ. ಒಂದು ಕಡೆ ಭಯ ಆಗ್ತಿದೆ, ಒಂದು ಕಡೆ ಸ್ವಲ್ಪ ಲೈಟಾಗಿ ಒಂದು ಕಡೆ ಖುಷಿ ಆಗ್ತಿದೆ. ಒಬ್ಬರು ಒಳ್ಳೆಯವ್ರು ಇರ್ತಾರೆ, ಒಬ್ಬೊಬ್ರು ಇರ್ತಾರೆ, ಮಲ್ಕೊಂಡಿರ್ತಾರೆ, ಮತ್ತೊಬ್ಬಿಟ್ಟಿರ್ತಾರೆ. ಗೈಸ್ ಅದು ನೀವು ಈ ಥರ ಆರ್ಡ್ರ್ ಮಾಡಿದ್ರೆ ಸ್ವಿಗ್ಗಿ ಝೊಮ್ಯಾಟೊ ಇಷ್ಟೊತ್ತಲ್ಲಿ ಪ್ಲೀಸ್ ಫೋನ್ ಪಕ್ಕದಲ್ಲೇ ಇಟ್ಕೊಂಡಿರಿ. ಪಾಪ ತುಂಬ ಚಳಿಯಲ್ಲಿ ಬಂದಿರ್ತಾರೆ. ಟಿಪ್ಸ್ ಏನಾದ್ರು ಆಗ್ತಿದೆ ಒಂದು 500 ರೂಪಾಯಿ. ಆಟೋಮೆಟಿಕ್ ಆಟೋ ಬರಲ್ವಾ ಗೈಸ್? ಗೇರ್ ಚೇಂಜ್ ಮಾಡಿ ಕೈಯೆಲ್ಲ ಫುಲ್ ನಂಬಾಗ್ಬಿಡಿದೆ. ನೋವು ಶುರು ಆಗೋಯ್ತು ಬರೀ ಅರ್ಧ ಗಂಟೆಗೆನೆ. ಯಾರು ಅಣ್ಣ ತಳ್ಬಿಟ್ಟು ಹೋಗ್ಬಿಟ್ರು ನನ್ನೇ. ಅಯ್ಯಪ್ಪ ಬೆನ್ನು ನೋವು. ಇನ್ನು ಒಂದು ಕಸ್ಟಮರು ಸಿಕ್ಕಿಲ್ಲ ಕರೆಕ್ಟಾಗಿ. ಈಗ ಅಲ್ಲಿ ಸಿಕ್ಕಲಿಲ್ಲ, ಇನ್ನೊಬ್ರು ಇಲ್ಲಿ ಸ್ಟುಡಿಯೋ ಇದೆ, ನೋಡೋಣ. ನಾನು ವರ್ಕ್ ಮಾಡ್ತೀನಿ ಅವ್ರ ಹತ್ರ ಅಂತ ಹೇಳಿದ್ದೀನಿ. ನೋಡೋಣ ಅವ್ರು ಏನಂತಾರೆ, ಕೇಳೋಣ. ಕೆಲಸ ಕೇಳ್ತಾ ಇದ್ದೀನಿ, ನೋಡೋಣ ಏನಂತಾರೆ. ಹೋಗೋಣ ಬನ್ನಿ. ಇವಾಗ ಒಂದು ಜಾಗಕ್ಕೆ ಬಂದಿದ್ದೀನಿ. ಇಲ್ಲಿ ಯಾವುದೋ ಒಂದು ಶಾಪಿಗೆ ಬಂದಿದ್ದೀನಿ. ಕೇಳೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ನನ್ನ ಫ್ರೆಂಡ್ ಹೇಳಿದ್ದಾಳೆ ಹೋಗು ಮಾತಾಡು ಅಂತ. ಬಟ್ ನಾಟ್ ಶೋರ್ ಇವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಯಾಕಂದರೆ ನಾನು ನೋಡೇ ಇಲ್ಲ. ಈ ಶಾಪ್ ನೋಡ್ತಿರೋದೆ ಫಸ್ಟ್ ಟೈಮು. ಇಲ್ಲಿ ನೋಡ್ರೆ ಯಾರೂ ಜನನೇ ಇಲ್ಲ ಅನಿಸ್ತಿದೆ. ಪಾಪ ಬೇಜಾರಾಗಿ. ಯಾರಾದರೂ ಇದ್ರೆ ತಾನೇ ನಾನು ಏನಾದರೂ ಕೆಲಸ ಮಾಡೋಕ್ಕೆ. ಅದೇ ಈಗೇನು ಕೆಲಸಗಳಿಲ್ಲ, ಅದಕ್ಕೆ ನಿಮ್ಮ ಹತ್ರ ಏನೋ ಸ್ವಲ್ಪ ಕೆಲಸ ಕೊಟ್ಟರೆ ಏನೋ ನೀವು ಎಡಿಟ್ ಎಲ್ಲ ಫೋಟೋಶಾಪ್ ಎಲ್ಲ ವರ್ಕ್ ಮಾಡಿ, ಫೋಟೋ ಎಲ್ಲ ಮಾಡ್ತೀವಿ, ಫೋಟೋ ಎಕ್ಸ್ಪೋಸ್ ಮಾಡ್ತೀವಿ, ಔಟ್ಡೋರ್ ಮಾಡ್ತೀವಿ. ನೀವೇನು ಕೆಲಸ ಕೊಟ್ಟರೆ ಅದು ಹೇಳ್ತೀರಿ, ಅದು ಮಾಡ್ತೀನಿ. ಮತ್ತೆ ಈಗ ನನಗೆ ಇಲ್ಲೊಂದು ವರ್ಕ್ ಇದೆ. ಮತ್ತೆ ಹೇಗೆ ನಿಮಗೆ ಪೇಮೆಂಟ್ ಎಲ್ಲ ಯಾವ ಥರ ಮಾಡಬೇಕು ಸರ್? ನಿಮ್ಗೆ ಗೊತ್ತಲ್ಲ ಸರ್, ಲೇಔಟ್ ಎಲ್ಲ ಒಂದೊಂದು ಡಿಸೈನ್ಸ್ ಎಲ್ಲ ಮಾಡಿದ್ರೆ ಎಷ್ಟು ಕೊಡ್ತೀರಾ ನೋಡಿ. ನಿಮ್ಗೆ ಗೊತ್ತಿದೆ, ನೀವು ಅದೇ ಫೀಲ್ಡ್ ಎಲ್ಲ ಎಷ್ಟು ಕೊಡ್ತಾರೆ, ಒಂದು 2 ರೂಪಾಯಿ ಕಟ್. ಏನಾದರೂ ಕೆಲಸ ಮಾಡ್ಬೋದಾ? ತಿನ್ನೋಕ್ಕಲ್ಲ, ಏನಾದರೂ ಕೆಲಸ ಕೊಡಿ. ನಾನು ಏನು ಕೆಲಸ ಮಾಡ್ತೀನಿ ಅಷ್ಟಕ್ಕೆ ದುಡ್ಡು ಕೊಡಿ. ಏನು ಬೇಕು? ನ್ಯಾಚೋಸ್ ಬೇಕಂತೆ. ನಾನು ಇವಾಗ ಪಾತ್ರೆ ತೊಳಿತಾ ಇದ್ದೀನಿ. ನ್ಯಾಚೋಸ್ ಬೇರೆ ಏನಾದ್ರು ತಿಂತೀರಾ? ಅದೇ ಮೇನ್ ಇರೋದು. ಫೋಟೋಗ್ರಫಿ ಭಾಳ ತುಂಬ ಕಲಿಯೋದಿದೆ ಇದರಲ್ಲಿ. ನಿಮ್ಮ ಫ್ರೆಂಡ್ಸ್ನ ಡ್ರಾಪ್ ಮಾಡಬೇಕಂತೆ, ಅದಕ್ಕೆ ಫ್ರೆಂಡ್ಸ್ನ ಡ್ರಾಪ್ ಮಾಡೋಕ್ಕೆ ದುಡ್ಡು ಇಸ್ಕೊಳಕ್ಕೆ ಬಂದಿದ್ದೀನಿ. ಡ್ರಾಪ್ ಮಾಡ್ಬಿಟ್ಟು ಸ್ವಲ್ಪ ಒಳ್ಳೆ ಟೈಮಿಗೆ ಬಂದಿದ್ದೇವಾ? ಒಂದು ಕಡೆ ಸಾರಥಿ ಆಗ್ಬಿಟ್ಟಿರೋದು. ಮಹಾರಥ ಸಾರಥಿ. ರಿವರ್ಸ್ ಹಾಕಿದ್ದೆ, ಹಿಂದೆ ಹೋಗ್ಬಿಟ್ಟೆ. ಬಾಯ್ ಮೇಲೆ ಕೂದಿರುವ ಬಾಸ್. ಆರಾಮಣ್ಣ? ಆಟೋ ಬಿಲ್ ಕೊಡು ಅಂದಂಗೆ ಆಯ್ತು, ಮಗ ಓಡ್ ಬಂದೆ. ಆರಾಮ. ಎಲ್ಲಿ ಹೋಗ್ತಿದ್ದೀರಣ್ಣ?
ಈಗ ಇಲ್ಲೇ ಆಚೆ ಮಗ 1 ನಿಮಿಷ ಡ್ರಾಪ್ ಹಾಕ್ಬಿಡ್ತೀವಿ ಬನ್ನಿ ಅಣ್ಣ. ಅಣ್ಣ 50 ರೂಪಾಯಿ 100 ರೂಪಾಯಿ ಕೊಡೋಣ. 1 ರೂಪಾಯಿ ಬೆಳಗಿಂದ ದುಡ್ದಿಲ್ಲ ಅಣ್ಣ, ಪ್ಲೀಸ್ ಅಣ್ಣ. 1 ಅವರ್ ಆಯ್ತಣ್ಣ. ಈ ಟಾಸ್ಕ್ ಹ್ಞೂ ಅಣ್ಣ, ಪ್ಲೀಸ್ ಅಣ್ಣ. ಅಣ್ಣ 100 ರೂಪಾಯಿ ಕೊಡೋಣ. ಬಿಡ್ತೀನಿ, ನೀವು ಎಷ್ಟು ಜನ ಆಗ್ತೀರ 10 ಜನ ಆಗ್ತೀವಿ ಹಾಕೋಣ. ಅಣ್ಣ ಇಲ್ಲೇ ಅದಕ್ಕೆ ಬೇರೆ ಆಟೋಗಳು 30 ತಗೋತಾರಣ್ಣ. ಪ್ಲೀಸ್ ಫ್ರೆಂಡ್ಶಿಪ್ ಅಲ್ಲೇ ಮಾಡೋ. ಸರಿ ಅಣ್ಣ ಆಯ್ತು. ಬನ್ನಿ ಹತ್ತಿ. ಇರಿ ಇನ್ನೊಂದು ಸ್ವಲ್ಪ ಕ್ಯಾಂಡಿಡೇಟ್ಸ್ ಬರ್ತಾ ಇದ್ದಾರೆ. ಅವ್ರಿ ಅಲ್ಲಿದ್ದಾರೆ, ಅಲ್ಲಿ ಬಂದ್ರು ನೋಡಿ ಅವರಾ. ಹಾಂ ಬಂದ್ರು ಬನ್ನಿ. ಥ್ಯಾಂಕ್ ಯು. ಹಾಂ ಕೊಡಿ ಪರಕ್ಕೆ. ಕಸ ಗುಡಿಸ್ಬೇಕಂತೆ, ಕಸ ಗುಡಿಸ್ಬಿಡೋಣ. ನೀನ್ ಎಷ್ಟು ಮಾಡ್ದು? ಎಷ್ಟು? ಹಾ 3,000? ನಿಜ ಆಡಲ್ಲ ಸಾಯಿ. ಸಂಜಯ್ ಕೊಡು. ಎಷ್ಟಾಯ್ತು? 150 ರೂಪಾಯಿ ಮಾಡ್ಬಿಟ್ರಾ? 250 ರೂಪಾಯಿನಾ? 250 ರೂಪಾಯಿಗೆ ಒಂದ್ ಒಳ್ಳೆ ಬಕರ ಹಾಕೊಂಡಿದೀವಿ. ಟುಮ್ 25 ರೂಪಾಯಿ 250 ರೂಪಾಯಿ ಮಾಡ್ಬಿಟ್ಟವನಂತೆ. ಅದಕ್ಕೆ ಈಗ ನಾವು ಒಂದೊಳ್ಳೆ ಬಕರನ ಹಾಕೊಂಡಿದೀವಿ 250 ರೂಪಾಯಿ ಕಿತ್ಕೊಳಕ್ಕೆ. ಬನ್ನಿ ಹೋಗೋಣ. ತಾಯಿಗೆ ಮಗನ ಜೀವ ಗಗನಂ ಸಕಲಂ ಶರಣಂ. ಶಂಕರಾನಂದ್ ಮೆಡಿಕಲ್ ರೋಡ್ ಅಣ್ಣ. ಅಣ್ಣ ಇಲ್ಲಿ ಅಣ್ಣ. ಓಕೆ ಹೊಡೆದ್ರಲ್ಲ ಅಣ್ಣ, ಹೆಂಗೋ ರೈಟ್ ಅಣ್ಣ. ಅಣ್ಣ ಆರನ್ ಯೂಸ್ ಮಾಡಿ. ಗೇರ್ ಚೇಂಜ್ ಆಗಿದೆ. ಯಾರೋ ಫಸ್ಟ್ ಕಸ್ಟಮರ್ ಡಿಮೋಟಿವೇಟ್ ಮಾಡ್ತಾರೆ. ಹೋಗ್ತಾ ಇದೀನಿ ಅಂತ ಇರು, ನಾನೇ ಡ್ರಾಪ್ ಆಗ್ತೀನಿ, ಗಾಡಿ ಎತ್ಬೇಡ ಅಂತೇಳಿ ಕಸ್ಟಮರ್ ನಾನೇ ಅರೇಂಜ್ ಮಾಡ್ಕೊಂಡಿದ್ದೀನಿ. ಮಗ ಮನೆಯಿಂದ ಎಡು ಬಿದ್ದಿದ್ರೆ 1 ನಿಮಿಷ ಕಣೋ, ಸುತ್ತಾರ್ಕೊಂಡ್ ಬರೋ ಬದ್ಲು. ಆಯ್ತು 250 ರೂಪಾಯಿ ಕೊಡಪ್ಪ, ಖುಷಿಯಾಗಿ ಹೋಗ್ತೀನಿ. ನನಗೆ ಸ್ಮಾರ್ಟ್ ವರ್ಕ್ ಮಾಡ್ತಿರೋದು. ಅಂದ್ರೆ ಡ್ರೈವರ್ ಮಾತ್ರ ಸ್ಮಾರ್ಟ್ ಇದ್ರೆ ಆಗಲ್ಲ, ಕೊಡೋರು ಸ್ಮಾರ್ಟ್ ಇರ್ತಾರೆ. ಈ ಮಾಲ್ಗೆ ಸುತ್ತಾಡಕ್ ಬರ್ತಿದ್ರಿ ಒಂದ್ ಟೈಮಲ್ಲಿ, ಶಾಪಿಂಗ್ ಮಾಡಕ್ ಬರ್ತಿದ್ರಿ 3 ದಿವಸದಿಂದ. ಇಲ್ಲಿ ಬಂದು ಕುತ್ಕೊಂಡು ಕಾಯ್ಬೇಕಂತ ಗೈಸ್ ಬಂದು. ಫಸ್ಟ್ ಟೈಮ್ ಬರ್ತಾರದು. ಹೌದಾ? ಅಣ್ಣ ಬಂದ ಇಲ್ಲಿ ಅಲ್ಲಿ ಬಂದ ಎಲ್ಲ ಅರ್ಧ ಗಂಟೆ ಕಾಯ್ತಾರಂತೆ. ನಾವು ಬಂದಿ ಎಷ್ಟು ಸಿಕ್ಬಿಡೈತೆ ಗೈಸ್, ಕ್ರೇಜಿ. ರೆಡಿ 3 ಗೈಸ್ 2 ಏನೋ ಕಾಸು ಕೊಡೋ ಅಲ್ಲೇ ನನ್ನ ಮಗನೇ ಡ್ರಾಪ್ ಹಾಕ್ಸ್ಕೊಂಡಿಲ್ವಾ ಇಲ್ಲಿ? ಗೈಸ್ ಆಟೋ ಚಾಲಕರು ಅಧಿಕಾರ ಚಲಾಯಿಸ್ತಾ ಇದ್ದಾರೆ. 250 ರೂಪಾಯಿ ಕೊಟ್ಲಿ ಕೊಡು. 250 ರೂಪಾಯಿ ಕೊಡು, ಫೋನ್ ಪೇ ಮಾಡು. ನನ್ನ ನಂಬರ್ ಮಾಡು. ಐರನ್ ಆಗಿದೆ. ಕಸ್ಟಮರ್ಸ್ 550 ರೂಪಾಯಿ ಮಾಡು. ಕಸ್ಟಮರ್ ಇಸ್ ಒಂದು 500 ರೂಪಾಯಿ ಮಾಡ್ಬಿಡು. ವಾಟ್ ಯು ಆರ್ ಆಸ್ಕಿಂಗ್ ಫಾರ್ 20 rupees? 250 ರೂಪಾಯಿ ಮಾಡು. ಇದು ನಂಬರ್ಗೆ ಹಾಕಕ್ಕಾಗಲ್ಲ. ಹಾಕ್ರಿ, ನಂಬರ್ ಹೇಳ್ತೀನಿ, ಹಾಕ್ರಿ ಅಣ್ಣ. ಗೂಗಲ್ ಪೇ ಇಲ್ವಲ್ಲ ಸರ್? ಹಾಕಿ ಸರ್, ಹಾಕಿ. ಬ್ರದರ್ ನೀವೇ ಬಂದು ನೀವೇ ಕರ್ಕೊಂಡು ಹೋಗಿ, ಅದು ಯಾವ ತರ ವ್ಯಾಪಾರ? ಅಲ್ಲಿಂದ ಎಲ್ಲರಿಗೂ ಬಿಟ್ಟಿಲ್ವಾ? ಹಾಡ್ ಹಾಕ್ಬಿಟ್ಟು ಡ್ಯಾನ್ಸ್ ಎಲ್ಲ ಆಡ್ಸಿಲ್ವಾ? ನೀರ ಫೋನು ಕೊಟ್ಟಿದ್ದೀನಿ ಹಾಡ್ ಹಾಕಕ್ಕೆ ಇವನಿಗೆ. ಅದೇನ್ರಿ ರೇ 25 ರೂಪಾಯಿ ಏನ್ರಿ ಬರುತ್ತೆ ರೀ? ಯಾಕ್ರಿ 2,000 ಹಾಕ್ಸ್ಬಿಡ್ತೀನಿ ನಾನು. ಆಮೇಲೆ ಈ ಬ್ಯಾಂಕ್ ಅಲ್ಲಿ ವ್ಲಾಗ್ ನಡೀತಿದೆ, ಮರ್ಯಾದೆ ಹೋಗುತ್ತೆ. 2,500. ಬಾಯ್. ಥ್ಯಾಂಕ್ಸ್ ಮಗ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು. ನಿಮ್ಗೆ ಯಾರು ಬಿಡ್ಬೇಕಾ? ಇದು ಅಣ್ಣ ಮುಗಿದ್ಮೇಲೆ ಹೇಳಿ, ಬರ್ತೀನಿ ಪಿಕ್ ಮಾಡಕ್ಕೆ. ಅಲ್ಲ ಮುಗಿದ್ಮೇಲೆ ಹೇಳಿ, ಪಿಕ್ ಮಾಡ್ತೀನಿ. ಬನ್ನಿ ಹೋಗೋಣ. ನಂದು ಓಲಾ ಎಲ್ಲ ಇಲ್ವಲ್ಲ, ಅದಕ್ಕೆ ನಮ್ಮ ಫ್ರೆಂಡ್ ಒಬ್ಬ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದಾನೆ. ಅವ್ನು ಓಲಾ ಐಡಿ ಹಾಕೊಂಡು ಓಲಾ ಊಬರ್ ಏನಿದೆ ಗೊತ್ತಿಲ್ಲ ನನಗೆ, ಕೆಲಸ ಮಾಡೋದು. ಬನ್ನಿ. ಈಗ ಒಂದು 12 ಆಗಿದೆ, ಇನ್ನೊಂದು 2-3 ಮಾಡಿಬಿಡ್ಬೋದು. ಅಲ್ಲಿರೋರು ಎಂಟ್ರಿ ಇರೋರು ಎಲ್ಲರೂ ನನ್ನೇ ನೋಡ್ತವ್ರು, ಇವ್ರು ಯಾರು ಹಿಂಗ್ ಬಂದು ಕಸ ಗುಡಿಸ್ತವ್ರೆ ಅಂತ. ಕಣ್ಣು ಅರ್ಧಂಬರ್ಧ ಇದೆ. ಓಕೆ, ಆಮೇಲೆ ಅದನ್ನ ಚೇಂಜ್ ಮಾಡಿ. ಆಮೇಲೆ ಶೇಡ್ ಅಂತ ತೆಗಿತೀನಿ ಸರ್. ನೆಕ್ಸ್ಟ್ ಹೋಗಿ. ಆರಾಮ. ವಿನ್ಯ 8 ಕಿಲೋಮೀಟರ್. ವಿನ್ಯ 8 ಕಿಲೋಮೀಟರ್ ದೂರ ಆಗ್ಬಿಡುತ್ತೆ. ಬೇಡ ಆಗುತ್ತೆ ಇಲ್ಲಿಂದ ಟ್ರಾಫಿಕ್. ಗೈಸ್ ಇದ್ಯಾವುದು? ಇದೆ ಪಿನ್ಯ ಇದೆ. ಯಾರೋ ಒಪ್ಕೊಂಬಿಟ್ರಾ? ಬರುತ್ತೆ, ಯಾರೋ ಪಟ್ಟಂತ ಒಪ್ಕೋಬೇಕು. ಕಷ್ಟ ಇದೆ ಗೈಸ್ ಇದು. ಈಗ ನೀವು ಹೊರಟ್ಬಿಟ್ಟು ಬೆಳಿಗ್ಗೆ 9 ಗಂಟೆಗೆ ಬನ್ನಿ. ಈಗ 14 ಸೀಟ್ ಆಗಿದೆ, ಅದ್ರಲ್ಲಿ 1 ಸೀಟ್ ಲೆಕ್ಕ ಇಲ್ಲ. ಅದು ಕಂಪ್ಲೀಟ್ ಆಗಿ ಇನ್ಕಂಪ್ಲೀಟ್ ಅದು ಸರ್. ಅದು ಬೆಳಿಗ್ಗೆ ಬಂದು ಮಾಡ್ತೀನಿ ಸರ್. ಅಲ್ಲ, ಅದೊಂದು ಫೋಟೋ ರೆಡಿ ಮಾಡ್ಬಿಟ್ಟು ಈಗಲೇ ನಾನು 8 ಗಂಟೆ ಟೈಮ್ ಆಯಿತು. 420 ರೂಪಾಯಿ ಸರ್. ನಾನು ಏನೋ ಸ್ವಲ್ಪ ಶೇರ್ಸ್ ಕೊಡಿ ಸರ್. ಒಂದು ಕೆಲಸ ಮಾಡಿ, 500 ರೂಪಾಯಿ ತೊಗೊಂಬಿಡಿ. ಸರಿ ಸರ್. ಸರಿ, ಮಿಕ್ಕಿದ್ದು ನಾಳೆ ಬಂದಾಗ ಏನಾಯ್ತೋ ಮಿಕ್ಕಿದ್ದು ಕೆಲಸ ಮಾಡಿ ಲೆಕ್ಕ ಮಾಡೋಣ. ಗೈಸ್ ಒಂದು ಎಕ್ಸ್ಪೀರಿಯನ್ಸ್ ಆಟೋ ಡ್ರೈವರ್ ಹತ್ರ ಫುಲ್ಲು ಟ್ರೈನಿಂಗ್ ತಗೊಂಡು ಈಗ ಹೋಗ್ತಾ ಇದ್ದೀನಿ ದುಡ್ಡು ಮಾಡೋಕ್ಕೆ. ಬನ್ನಿ ಹೋಗೋಣ. ನೋಡಿ, ಆಗಿದೆ 500 ರೂಪಾಯಿ. ಗೈಸ್
ಗೈಸ್ ಈಗ ಕಸ್ಟಮರ್ನ ಪಿಕ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಅಯ್ಯೋ ಹಿಂದೆ ಇದ್ದಾರೆ ಕಸ್ಟಮರು. ಛೇ, ಮೊದಲೇ ಗ್ಯಾಸ್ ವೇಸ್ಟ್ ಆಗ್ತಾ ಇದ್ದೀನಿ. 45 ರೂಪಾಯಿ ಕಲೆಕ್ಟ್, ಅಯ್ಯೋ ಹಾಂ 45 ರೂಪಾಯಿ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಸೊ ಇನ್ನೊಂದು ಕಡೆ ರೀಚ್ ಆಗಿದ್ದೀವಿ. ಅಲ್ಲಿ ನೀವು OTP ಹೇಳ್ಬೇಕಂತ ಹೇಳಿ 6726 ಆರ್ಡ್ರ್ ಕೊಟ್ಟು ಬಂದರೆ ಇವಾಗ ಆರ್ಡ್ರು ಪಿಕಪ್ 5 ಕಿಲೋಮೀಟ್ರು, ಅಲ್ಲಿಂದ 5 ಕಿಲೋಮೀಟ್ರು. ಇನ್ನು ಟೈಮ್ ಆಯಿತು, ಬೈಕಲ್ಲಿ ಫಸ್ಟ್ ಮನೆಗೆ ಓಡೋಣಪ್ಪ. ಗೈಸ್ ಒಂದು ರೋಡ್ಗೆ ಹೋದ್ವಿ ಕಸ್ಟಮರ್ನ ಪಿಕ್ ಮಾಡೋಕ್ಕೆ, ಡೆಡ್ ಎಂಡ್ ಬಂದ್ಬಿಡ್ತು. ಅದನ್ನ ಸುತ್ಕೊಂಡ್ ಬರೋಷ್ಟರಲ್ಲಿ ಸಾಕಾಗ್ತಿದೆ. 45 ರೂಪಾಯಿಗೆ ಎಷ್ಟು ಕಷ್ಟ ಬೀಳಬೇಕು ಅಂತ ಗೊತ್ತಾಗ್ತಿದೆ. ನನ್ನ ಪ್ರಕಾರ ನನ್ನ ಫ್ಯಾಮಿಲಿಗೆ ಎಲ್ರಿಗೂ ಅರ್ಥ ಆಗಿರುತ್ತೆ, ಈಗ ಎಲ್ರಿಗೂ ಗೊತ್ತಿದೆ, ಬಟ್ ಮತ್ತೆ ರಿಯಲೈಸ್ ಆಗೋಕ್ಕೆ ಒಂದು ಸಿಚುವೇಶನ್. ಎಷ್ಟು ಕೊಡ್ತೀರಾ ಮೇಡಮ್ ಕಸ ಗುಡಿಸಿ? ಹಾಂ ಮೇಡಮ್ 50 ರೂಪಾಯಿನಾ? ಒಂದು 20 ನಿಮಿಷ ಇಲ್ಲೇ ಇದ್ದೆ ಅಲ್ಲ ಮೇಡಮ್, 50 ರೂಪಾಯಿ ಏನೂ ಸಾಲಲ್ಲ. ಓಕೆ ಗೈಸ್ ರೀಚ್ ಆಗಿದೆ ಲೊಕೇಶನ್. ನಮ್ಮ ಫಸ್ಟ್ ಕಸ್ಟಮರ್ ಬರಬೇಕು, ಇನ್ನೂ ಹುಡುಕ್ತಾ ಇದೀವಿ. ಫ್ರೆಂಡ್ಸ್ ನೋಡಿ ಕೆಲಸ ಮಾಡೋದಕ್ಕೆ ಪಾಪ ದೋಸೆ ಅದೇನು ಸಾರಿದು ಇಕ್ಕಿ ಬಿಡ ಸಾರಿ ಕೊಡ್ತೀರ. ಥ್ಯಾಂಕ್ ಯು ಪುಷ್ಪ. ಗೈಸ್ ಫಸ್ಟ್ ಕಸ್ಟಮರ್ ಬಂದಿದ್ದಾರೆ, ಹೋಗ್ತಾ ಇದೀವಿ. ಇರೋರೆಲ್ಲ ಕಸ್ಟಮರ್ಸ್ಗೂ ಪೆರಿನೇ ಅಂತೆ, ಸೊ ಮಾಡೋಣ. ಕೆಲಸ ಮಾಡಿದ್ದೀರಲ್ಲ ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ಸ್. ಏನೋ ನಿಮ್ಮ ಖುಷಿ ಏನು ಕೊಡ್ತಾರೆ ಕೊಡಿ. ಚೆನ್ನಾಗಿ ಮಾಡಿದ್ದೀರಾ, ತುಂಬ ಕೆಲಸ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರಿ, ಇಷ್ಟ ಆಯಿತು ನೀವು ಕೆಲಸ. ಗೈಸ್ ನಾನು ಕೆಲಸ ಮಾಡಿದ್ದಕ್ಕೆ ನಮ್ಮ ಫ್ರೆಂಡು 305 ರೂಪಾಯಿ ಕೊಟ್ಟಿದ್ದಾರೆ ಗೈಸ್. ನಿಜ ಚಳಿ ಆಗ್ತಿಲ್ಲ. ಪಪ್ಪ ಒಂಚೂರು ನಮಗೂ ಕೊಟ್ಟು ತಿನ್ನಿ ಅಂತ. ಇದು 7ನೇ ಆರ್ಡರು ಈಸ್ಕೊಂಡು ಇವಾಗ ಬನ್ನಿ ಹೋಗೋಣ. ಎಲ್ಲ ಹೇಳಿದೆಲ್ಲ ಮಾಡ್ತಾಯಿದ್ದೀನಿ, ಎಷ್ಟು ಕೊಡ್ತಾರೋ ಗೊತ್ತಿಲ್ಲ. ಅವ್ರ ಮಧ್ಯದ ಎಷ್ಟು ಕೊಡ್ತಾರೋ ಅಷ್ಟು ತೊಗೊಂಡು ಹೋಗೋದಷ್ಟೇ. ಮತ್ತೆ ಏನು ಕೊಡಮ್ಮ, ಏನು ಕೊಡ್ತೀಯ ಮಾಡಿದ ಕೆಲಸ ಮಾಡೋದಕ್ಕೆ ಖುಷಿಯಿಂದ ಏನು ಕೊಡ್ತೀಯ ಕೊಡಮ್ಮ? ಏನಮ್ಮ ಆಂಟಿಗೆ ಏನದು? ಆಂಟಿಗೆ ಅಭಿ ಏನೋ ತೋರಿಸ್ತಾ ಇದ್ದೆ ನಾನು. ಆಂಟಿ ಕೊಟ್ಬಿಟ್ಟು ಚಿನ್ನು ನನಗೆ ಆಂಟಿ ಕೊಟ್ಬಿಟ್ಟು ಯಾರು ಕೊಡ್ತಿರೋದ? ರಾಮ್ ಕೊಡ್ತಿರೋದ? ಚಿನ್ನು ಥ್ಯಾಂಕ್ ಯು ಕಣ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಫ್ರೆಂಡ್ ಹೆಸರು ಬೇಡ, ನನ್ನ ಫ್ರೆಂಡ್ ಅವಳು ಪಾಪ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಕಣ. ಗೈಸ್ 51 ರೂಪಾಯಿಗೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಲೈಫ್ ಇಸ್ ನಾಟ್ ಈಸಿ ಗೈಸ್, ಲೈಫ್ ಇಸ್ ನಾಟ್ ಈಸಿ. ಅಣ್ಣ ಹ್ಯಾಟ್ಸ್ ಆಫ್ ಅಣ್ಣ ನಿಮಗೆ. 51 ರೂಪಾಯಿಗೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಥ್ಯಾಂಕ್ಸ್ ಅಣ್ಣ. ಪಾ ಕೈ ಕಾಲೆಲ್ಲ ನೋವು ಶುರು ಹೋಯ್ತು, ಬೆನ್ನೆಲ್ಲ ನೋವು ಶುರು ಆಗೋಯ್ತು. ಗೈಸ್ 51 ರೂಪಾಯಿ ಪ್ಲಸ್ 250 ರೂಪಾಯಿ 300 ರೂಪಾಯಿ ದುಡ್ದಿದ್ದೀನಿ, ಪ್ಲಸ್ 16 ರೂಪಾಯಿ. ಈಗ ಇನ್ನೊಂದು 200-300 ರೂಪಾಯಿ ಮಾಡ್ಕೊಂಡು 500 ರೂಪಾಯಿ ಮಾಡ್ಕೊಂಡು ಮನೆಗೆ ಹೋಗ್ಬಿಡೋದು. ಟ್ರೈ ಮಾಡಬೇಕು ಗೈಸ್, ನಾನು ಇದನ್ನು ಟ್ರೈ ಮಾಡಬೇಕು. ವಿಜಯನಗರ್ ಗಾಡಿ ಓಡಿಸ್ಬೇಕಾದ್ರೆ ಒಂದು 50 ಬಂತು ಅಂತ ಬುಕ್ಕಿಂಗ್ಸು. ಈಗ ಬಂದು ನಿಲ್ಸಿದ್ದೀನಿ, ಒಬ್ಬರು ಡ್ರಾಪ್ ಹಾಕಿ ಒಂದು ಬರ್ತಾ ಇಲ್ಲ. ಕಾಯ್ತಾ ಇದ್ದೀನಿ, ಹೊಟ್ಟೆ ಫುಲ್ ಹಸುವಾಗ್ತಿದೆ. 60 ರೂಪೀಸ್ डबल अंडा 60 तोर्सी और 40 रुपीस के लिए अभी मैं आया उधर से यशवंतपुरा से. ಬನ್ನಿ ಹೋಗೋಣ. ಗೈಸ್ ಇಬ್ರು ಐ ಮೀನ್ ಅವರು ಚೆಕ್ ಮಾಡ್ತಿದ್ದಾರೆ ಎಷ್ಟು ಕೊಡ್ಬೋದು ಇವ್ರು ಮಾಡಿರೋ ಕೆಲಸಕ್ಕೆ ಹಂಗೆ ಹಿಂಗೆ ಅಂತ ಲೆಕ್ಕ ಹಾಕ್ತವ್ರೆ. ನೋಡೋಣ, ಕಮ್ಮಿ ಕೊಟ್ಟರೆ ಅಲ್ಲಿ ಬೇರೆ ಕಡೆ ಇನ್ನೊಂದು ಕಡೆ ಹೋಗ್ಬಿಟ್ಟು ನೋಡೋಣ ಅಷ್ಟೇ. ಒಂದು ಕೆಲಸ 50 ರೂಪಾಯಿ ಅಂತ ಹೇಳ್ತಿದ್ದಾರೆ. ಕಸ ಗುಡಿಸ್ದೆ, ಸರ್ವ್ ಮಾಡಿದೆ, ಕಾರ್ನ್ ಮಾಡಿದೆ, ಆಮೇಲೆ ಈರುಳ್ಳಿ ಕಟ್ ಮಾಡಿದೆ, ಏನೋ ಮಾಡಿದೆ ಗೈಸ್. ಆದರೂ ಎಷ್ಟೋ ಕೊಡಲಿ, 200 ರೂಪಾಯಿನೇ ಕೊಡ್ತೀರಾ ಮೇಡಮ್? ಪರವಾಗಿಲ್ಲ, ಅಷ್ಟೇ ಕೊಡಿ. ಪರವಾಗಿಲ್ಲ, ಇನ್ನೊಂದು ದಿವಸ ನಮ್ಮ ಅಂಗಡಿಗೆ ಬಂದು ದಯವಿಟ್ಟು ಒಂದು ಬ್ಲಾಗ್ ಮಾಡಿಕೊಡಿ. ತುಂಬ ಖುಷಿ ಆಯ್ತು ನಿಮ್ಮ ಕೆಲಸ ನೋಡಿ, ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ನಾವು ನಿಮಗೆ ಸಹಕರಿಸ್ತೀರಿ ಯಾವಾಗಲೂ ಹಿಂಗೆ. ಓಕೆ ಮೇಡಮ್, ಚೆನ್ನಾಗಿರಿ ನೀವು ನಿಮ್ಮ ಫ್ಯಾಮಿಲಿ ಎಲ್ಲ. ಥ್ಯಾಂಕ್ ಯು ಸೋ ಮಚ್. 500 ಸಿಕ್ತು, ಹೊರಡುವ ಇವಾಗ ಬೇರೆ ಕಡೆ ಹೋಗೋಣ. ಸೊ ಇವಾಗ ಡಬಲ್ ಆರ್ಡರ್ ಬಿದ್ದಿದೆ. ಸೊ ಇಲ್ಲೊಂದು ಆರ್ಡ್ರ್ ಇದೆ, ಇಲ್ಲಿ ಒಂದು ಆರ್ಡ್ರು, ಅದಾದಮೇಲೆ ಇನ್ನೊಂದು ರೆಸ್ಟೋರೆಂಟ್ ಅಲ್ಲೊಂದು ಆರ್ಡ್ರ್ ಇದೆ ಅಂತ ಸಂಜೆನ ಹೋಗಿ ಇಸ್ಕೊಂಬರೋಕ್ಕೆ.
ಸೊ ಇನ್ನೂ ಪ್ರಿಪೇರ್ ಮಾಡ್ತಾ ಕಾಯ್ತಾ ಇದ್ದೀನಿ. ಸೊ ಬೇಗ ಎರಡು ಹೌದು, ಇದೊಂದು ಎರಡು ಇಲ್ಲೇ ಇದೆ. ಸಂಜೆ ಸುಮ್ಮನೆ ಹುಡುಕ್ತೈತೆ ಅವಾಗಿಂದ. ಭಯ 6538 ನೆಕ್ಸ್ಟು ಲೆವೆಲ್ ಚಳಿ ಆಗ್ತಿದೆ, ನಂಗೆ ಆಗ್ತಾನೆ ಇಲ್ಲ, ಫುಲ್ಲು ಫ್ರೀಸ್ ಆಗ್ಬಿಟ್ಟಿದ್ದೀನಿ. ಪ್ರೈಸ್ 99 ರೂಪೀಸ್ ಕೊಟ್ಬಿಟ್ಟು ಇಬ್ಬರು ಕಸ್ಟಮರ್ ಹೋದ್ರು ನೋಡಿ. ಅಯ್ಯಪ್ಪ ಜೀವ ಬಾಯಿಗೆ ಬಂತು ಗೈಸ್. ಓಡಿಸೋ ಅಷ್ಟರಲ್ಲಿ ಲಿಟ್ರಲಿ ಕೈಯೆಲ್ಲ ಈ ತಂಬೆಲ್ಲ ಫುಲ್ಲು ನೋವ್ತಾ ಇದೆ. ಸಾಗಾಯಿತು ಗೈಸ್ ನನಗೆ. ನಮ್ಮ ಮನೆಯವ್ರು ನಮ್ಮ ಅಪ್ಪ ಇಲ್ಲೋ ಹೋಗಿ 500 ರೂಪಾಯಿ ದುಡ್ಕೊಂಬಿಟ್ಟವ್ರೆ. ಫೋನ್ ಮೇಲೆ ಫೋನ್ ಮಾಡ್ತವ್ರೆ, ಆಯ್ತೇನೋ ಅಂತ. ನಮ್ಮದೇನೋ ಅಂತ ಕೇಳೋಣ. ನಮ್ಮದಾಗಿದ್ರೆ ನಮ್ಮ ತಮ್ಮಂದಾಗಿದ್ರೆ ನಮ್ಮ ಅಕ್ಕಂದಾಗಿದ್ರೆ ನಾನು ಮನೆಗೆ ಹೋಗ್ತೀನಿ. ಈಗ ಇನ್ನೊಂದು ಲಾಸ್ಟ್ ಆರ್ಡ್ರ್ ಮಾಡ್ಬಿಟ್ಟು ಹೋಗೋಣ ಅಂತಿದ್ದೀನಿ. ನೋಡೋಣ ಮನೆ ಕಡೆಗೆ ಬಿದ್ದರೆ ಹೋಗೋದು. ಕೆಲಸ ಮಾಡಿ ಟಯರ್ಡ್ ಆಗೋಯ್ತು ನನಗೆ. ಹೆಂಗಿದ್ದೀನಿ ಅಂದರೆ ಸೇಮ್ ಕೆಲಸ ಮಾಡೋರು. ಆದರೆ ಏನು ಖುಷಿ ಅಂದರೆ ನಾನು ನೀಶ್ ಬಿಟ್ಟಿಲ್ಲ, ಕುಕಿಂಗ್ ರಿಲೇಟೆಡೇ ಬಂದು ವೀಡಿಯೋ ಮಾಡಿದ್ದೀನಿ. ಎನಿಹೋ ಥ್ಯಾಂಕ್ಸ್ ಫಾರ್ ದಿ ಮಿಸ್ಟರ್ ಆ್ಯಂಡ್ ಮಿಸಸ್ ಕಾನೋ. ಅವ್ರ ಪಾಪ ಹೆಲ್ಪ್ ಮಾಡಿದ್ರು. ನನ್ನ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು, ಇಮಿಡಿಯೇಟಾಗಿ ಫೋನ್ ಮಾಡಿದೆ ಯಾರಾದರೂ ಇದ್ದರೆ ಹೇಳು ಕೆಲಸ ಅಂತ. ಯಾಕಂದರೆ ನಮಗೆ ಗೊತ್ತಿರೋದ್ರೆ ಅಟ್ಲೀಸ್ಟ್ ಕೆಲಸ ಆದರೂ ಮಾಡ್ಬೋದು, ಗೊತ್ತಿಲ್ಲದಿರೋ ಹತ್ರ ಏನು ಕೆಲಸ ಮಾಡೋಕ್ಕಾಗುತ್ತೆ. ಸೊ ಫೈನಲಿ ಡನ್. ಇವಾಗ ಖುಷಿ ಏನಂದರೆ 500 ಅವ್ರು ಎಷ್ಟು ದುಡ್ದವರೋ ಗೊತ್ತಿಲ್ಲ, ಯಾರ್ಯಾರು ಏನೇನು ದುಡ್ದವರೋ ಗೊತ್ತಿಲ್ಲ. ಬನ್ನಿ ಹೋಗೋಣ, ಇನ್ನೊಂದು ಕೆಲಸ ಸಿಕ್ಕರೆ ಅದನ್ನು ಮಾಡೋಣ. ಇವಾಗ ಅಲ್ಲಿಂದ ಇನ್ನೊಂದು ಸ್ಟೋರಿಗೆ ಬಂದಿದ್ದೀನಿ, ವಿಚ್ ಇಸ್ ಇಲ್ಲೊಂದು ಜ್ಯುವೆಲ್ರಿ ಶಾಪು. ನಾನು ಮುಂಚೆ ಒಂದು ಸತಿ ಬಂದು ವಿಸಿಟ್ ಮಾಡಿದ್ದೆ. ಸೊ ಇವ್ರ ಹತ್ರ ಏನಾದರೂ ಕ್ಲೋಸಿಂಗ್ ಟೈಮ್ ಏನಾದರೂ ಎತ್ತಿಡೋದು ಕೆಲಸಗಳೇನಾದರೂ ಇದ್ದರೆ ಕೇಳೋಣ ಅಂದ್ಕೊಂಡಿದ್ದೀನಿ. ಬನ್ನಿ. ಇಲ್ಲೇ ಹೇಳಿದ್ವಿ, ಈಗ ಬಂದಿರೋ ದುಡ್ಡಲ್ಲಿ ಮನೆಗೆ ಏನು ಸ್ವಲ್ಪ ತೊಗೊಂಡು ಹೋಗೋಣ, ಮಕ್ಕಳು ಮಿಕ್ಸರು ಸ್ವೀಟ್ ಏನೋ ತೊಗೊಂಡು ಹೋಗೋಣ. ಅವಾಗ ಮುಂಚೆ ತೊಗೊಂಡು ಹೋಗ್ತಿದ್ದೆ, ಯಾವಾಗಲೂ ತೊಗೊಂಡು ಹೋಗ್ತಾಯಿದ್ದೆ. ಯೂಶಲಿ ನಾನು ಫಂಕ್ಷನ್ ಮುಗಿಸ್ಕೊಂಡು ಬಂದರು ಏನಿದ್ರೆ ಅದು ಅಭ್ಯಾಸ. ಅದು ಮನೆಗೆ ಹಂಗೆ ಖಾಲಿಗೆ ಹೋಗ್ತಾ ಇರಲಿಲ್ಲ. ಖರ್ಚಂದ್ರೆ ನಾನೇನು ಬೇರೆ ಏನಕ್ಕೂ ವೇಸ್ಟ್ ಮಾಡಿರಲ್ಲ. ಮನೆಗೆ ಸ್ವೀಟು, ಅವ್ರಿಗೆ ಮಿಕ್ಸರು, ಅದು ಲೆಕ್ಕಕ್ಕೆ ಬರುತ್ತಲ್ವಾ, ವೇಸ್ಟ್ ಏನು ಮಾಡಿರಲ್ಲ. ಓಕೆ, ಕ್ಲೋಸ್ ಆಗಿಬಿಟ್ಟಿದೆ. ಅವ್ರು ಇದ್ದಿದ್ರೆ ಒಂಚೂರು ಏನಾದರೂ ಕೆಲಸ ಆಗ್ತಿತ್ತು. ಆಫ್ ಕ್ಯಾಮ್ರಾದಲ್ಲಿ ತುಂಬ ಥ್ಯಾಂಕ್ ಯು ಎಲ್ಲ ಮೆನ್ಷನ್ ಮಾಡಿ ಬಂದಿದ್ದೀನಿ. ಯಾಕಂದರೆ ಆನ್ ಕ್ಯಾಮ್ರಾದಲ್ಲಿ ಅವ್ರು ಮಾತಾಡ್ತಾನೆ ಇರಲಿಲ್ಲ. ಗೈಸ್ ಲಾಸ್ಟ್ ಇನ್ನೂ 2 ಆರ್ಡ್ರ್ ಇದೆ, ಅದು ಮುಗಿಸ್ಬಿಟ್ಟು ಸೀದಾ ಮನೆಗೆ ಹೋಗ್ಬಿಡೋಣ. ಆಯ್ತಿಲ್ಲ ನನಗೆ ಚಳಿಗೆ. ಪಾಪ ಹಿಂಗೆ ಕೂತೀನಿ ಅವಾಗ್ಲಿಂದ ಚಳಿಗೆ. ಅಣ್ಣ ಶೀಲ್ಡ್ ಕಾಯ್ತೈತೆ ನನಗೆ. ತುಂಬ ಕಷ್ಟ ಇದೆ. ಅಯ್ಯೋ ಸಖತ್ ಕಷ್ಟ ಇದೆ ಗೈಸ್. ಲಾಸ್ಟ್ 2 ಆರ್ಡ್ರು ಆಯಿತು. ಒಂದು 300 ರೂಪಾಯಿ 400 ರೂಪಾಯಿ ಮಾಡಬೇಡ, ಮಾಡಿದ್ರೆ 400 ರೂಪಾಯಿ ಮಾಡಿದ್ರೆ ಸೀದಾ ಮನೆಗೆ ಹೋಗ್ಬಿಡೋಣ. ಮನೇಲಿ ನೋಡೋಣ. ಆಯ್ತಿಲ್ಲ ಮಾತಾಡೋಕ್ಕೆ ಬೈ ಗೈಸ್. ಫೈನಲಿ ನಾನು ವಾಪಸ್ ಬಂದೆ. ನನಗೆ ಡ್ಯೂಟಿ ಎಲ್ಲ ಆಫ್ ಮಾಡಿಬಿಡ್ತೀನಿ. ಎಲ್ಲ ಆ್ಯಪ್ಗೆ ಡ್ಯೂಟಿ ಆಫ್ ಮಾಡಬೇಕು ಗೈಸ್. ಸೊ ಫೈನಲಿ ನಾನು ಮನೆಗೆ ವಾಪಸ್ ಬಂದೆ. ನಮ್ಮ ಅಮ್ಮದು, ನಮ್ಮ ಅಪ್ಪದು, ನಮ್ಮ ಅಕ್ಕ ತಮ್ಮದು ಆಯಿತು, ಅವರು ವಾಪಸ್ ಬರ್ತಿದ್ದಾರೆ. ನನಗೇನು ಅಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ, ಒಂದು ಸ್ವಲ್ಪ ಓಡಿಸಿದ್ದು ಮುಂಚೆ ನಾನು. ಬಟ್ ಭಯ ಸ್ಟಾರ್ಟ್ ಆಗೋಯ್ತು. ಪಾಪ ಕಸ್ಟಮರ್ ನನ್ನ ನಂಬಿ ಕೊಡ್ತಾರೆ, ಇಟ್ಸ್ ನಾಟ್ ಸೇಫ್ ಅಂತ ಅನ್ನಿಸ್ತು. ಅದಕ್ಕೆ ನಾನು ಸಾಕು, ಎಷ್ಟು ದುಡ್ದಿದ್ದೀವಿ ಅಷ್ಟು ಅಂದ್ಬಿಟ್ಟು ಬಂದ್ಬಿಟ್ಟೆ. ಕೈಯೆಲ್ಲ ನಾವು ಯಾರು ಬಂದರು? ಅಕ್ಕ ಬಂದ್ರ? ಹೇಳು. ಎಲ್ಲರೂ ಬರಲಿ. ಅಲ್ಲ ಹೇಳು, ಪರವಾಗಿಲ್ಲ. ಎಲ್ಲರೂ ಬರ್ಲಿ. ನೀವು ಹೇಳಿ ಫಸ್ಟ್. ಬರಲಿ ಎಲ್ಲರೂ ಬರಲಿ. ವಾ ಸಾಕಾಯ್ತಾ? ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಚೆನ್ನಾಗಿ. ನಾನು ಕಸ ಗುಡಿಸಿ, ಆನಿಯನ್ ಕಟ್ ಮಾಡಿ, ಕ್ರಿಸ್ಪಿ ಕಾರ್ನ್ ಮಾಡಿ, ಸರ್ವ್ ಮಾಡಿ ಎಲ್ಲ. ಯಾರಿಗೆ? ಅಲ್ಲಿ ಅಂಗಡಿಯಲ್ಲಿ. ಯಾವ ಅಂಗಡಿ? ಅಲ್ಲಿ ಯಲಹಂಕಕ್ಕೆ ಹೋಗಿದ್ದೆ. ಹೌದಾ? ನೀನು ಅಡುಗೆ ಮಾಡ್ದ? ಅಡುಗೆ ಎಲ್ಲ ಸ್ವಲ್ಪ ಹೇಳ್ಕೊಟ್ರೆ ಎಲ್ಲ ಮಾಡಿ ಕೊಟ್ರು. ಎಲ್ಲೇ ಹೋದ್ರು ನಮ್ ನೀಶ್ ಬಿಟ್ಟಿಲ್ಲ ಗೈಸ್. ಕುಕಿಂಗ್ ನೀಶ್. ಕಂಗ್ರಾಚುಲೇಷನ್ಸ್. ಏನ್ ಪಾಪ ಮಾಡಿದ್ರಿ ಕೆಲಸ? ಏನಿತ್ತು? ಏನಿದು ಕವರ್ ತಂದಿದ್ದೀರಾ? ಅದೇ ದುಡ್ಡು ಕೊಟ್ಟಿಲ್ವಾ? ದುಡ್ಡು ಎಷ್ಟು ಮಾಡಿದ್ರಿ? 500 ರೂಪಾಯಿ. ಇದ್ರಲ್ಲಿ ಎಷ್ಟಿದೆ? ಮಿಕ್ಸರ್ ಇಸ್ಕೊಂಡ್ಬಂದಿದ್ದೀರಾ? ಅವ್ರು ನೀವು ದುಡ್ಡಲ್ಲಿ ತಂದ್ರ? ದುಡ್ದಿದ್ದ ದುಡ್ಡನ್ನ ಇಲ್ಲಿ ತೋರಿಸ್ಬೇಕು. ನಿಮ್ದು ಮೈನಸ್ ಹಂಗಂದ್ರೆ ಇಟ್ಕೊಳ್ಳಿ. ಅದೇ ಅಂತ ನಾನು ಮೈನಸ್ ಆದ್ರೂ ಪರವಾಗಿಲ್ಲ, ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಅಂಕಲ್. ಅಲ್ಲಲ್ಲ, ಪೇಡ ತರಕ್ ಹೋಗಿದ್ರು. ಮೆಚ್ದೆ ಕಣಯ್ಯ. ಬೇಡ ಸಿಗ್ಲಿಲ್ಲ. ಬೇಡ ಸಿಕ್ಕಿಲ್ಲ ನನಗೆ. ನಿಮ್ದು ದೇವ್ರಿಗೂ ತಂದೆ ಗುಣ. ಟ್ರೈ ಮಾಡ್ತಾವನಂತೆ ನೋಡಿ ಓಡ್ಸಕ್ಕೆ. ಇಲ್ಲಿ ನೋಡಿ ಹೆಲ್ಮೆಟ್ ಹಾಕೊಂಡು ಓಡಿಸ್ತಾವನೆ. ಹೆಲ್ಮೆಟ್ ಹಾಕಿ, ಸೇಫ್ಟಿ ಇಂಪಾರ್ಟೆಂಟ್ ಫಸ್ಟ್. ನಮ್ಮ ಅಮ್ಮವರು ಬಂದ್ರು. ಸೂಪರ್ ಆಗಿತ್ತು, ಎಂಜಾಯ್ ಮಾಡಿದೆ. ಮಜಾ ಆಯ್ತಾ? ಕಸ ಗುಡಿಸಿ ಸರಿ ಗೈಸ್, ಈಗ ಏನಂದ್ರೆ ಪ್ಲಾನು, ನಾವೆಲ್ಲ ದುಡ್ಕೊಂಬಂದಿದ್ದೇನಕ್ಕೆ ಅಂದರೆ ಇವತ್ತು ಹೋಗಿ ಆಚೆ ಊಟ ಮಾಡೋಕ್ಕೆ. ಸೊ ಎಲ್ಲರೂ ಈಗ ಏನಾದ್ರು ತಿನ್ಬಿಟ್ಟು ಆ ದುಡ್ಡಲ್ಲಿ ಆಚೆ ಪೇ ಮಾಡಿ, ಮಿಕ್ಕಿದ ದುಡ್ಡನ್ನ ಯಾರಿಗಾದ್ರೂ ಒಬ್ಬರಿಗೆ ನೀಡಿರೋರಿಗೆ ಊಟ ಕೊಡಿಸ್ಬಿಟ್ಟು ಬರೋಣ ವಾಪಸ್. ದುಡ್ದಿದೀವ ನಾವು ಅಂತ ಫಸ್ಟ್ ಹೇಳು. ಅಲ್ಲ ಮಿಕ್ಕಿದ್ರಲ್ಲಿ ವಾಪಸ್ ಕೊಡೋಣ ಅಂತ ಅಷ್ಟು ದುಡ್ದಿದೀವಿ. ಬನ್ನಿ ಹೇಳ್ತೀನಿ. ಸಾಯಿಲ್ ನಲ್ಲೇ ಕರೆಯೋಣ. ಬನ್ನಿ ಹೋಗೋಣ ಊಟಕ್ಕೆ. ಗೈಸ್ ಬಿರಿಯಾನಿ ಅಪ್ಪ ತಿನ್ನೋಣ ಬನ್ನಿ. ಇಬ್ಬರು ಬಂದು ನೋಡಿ. ಇವಾಗ ನಾವೆಲ್ಲ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ವಿ. ವರ್ಷವಾಗಿ ಸಾಕಾಗ್ಬಿಟ್ಟಿದೆ ಹಸುವು. ಓಕೆ ಗೈಸ್, ಫೈನಲಿ ಮನೆ ವಾಪಸ್ ಬಂದಿದ್ದೀವಿ. ಅಮ್ಮ ಚಳಿ ಬುಸ್ಸು ಅಂತವ್ರೆ. ಸೊ ನಾನು 16 ರೂಪಾಯಿ ಪ್ಲಸ್ 250 ರೂಪಾಯಿ ಪ್ಲಸ್ 45 ರೂಪಾಯಿ ಪ್ಲಸ್ 99 ರೂಪಾಯಿ ಎಷ್ಟಾಯಿತು? 416 ರೂಪೀಸ್ ದುಡ್ದಿದ್ದೀನಿ ನಾನು. ಥ್ಯಾಂಕ್ ಯು. ನೀವು? ನಿಂದೇಳು. 500 ರೂಪಾಯಿ ದುಡ್ದಾ? 200 ರೂಪಾಯಿ ಅಂತ ಡೌ ಮಾಡಿದೆ ಆಗಿಂದ.
ಏನು 500 ರೂಪಾಯಿ ಅಷ್ಟು ಕೆಲಸ ಮಾಡ್ದ? ಅವ್ರು ಕೊಟ್ಟರು. ನಿಮ್ದು? ನಂದು 4, 5, 650. 650 ರೂಪಾಯಿ ಪಾ ತೋರಿಸಿ. ತೋರಿಸ್ತೀನಿ ಅದಕ್ಕೆ ಯಾಕೆ ಇದು ಮಾಡಿ. 500 ರೂಪಾಯಿ ನಿಮ್ದಾ? ಇಲ್ಲಪ್ಪ, ಅವನು ವರ್ಷ ಕೊಟ್ಟಿರೋದು. ಅದೇ 500 ರೂಪಾಯಿನಾ? ಎಷ್ಟು ದುಡಿದ್ರು? 420 ರೂಪಾಯಿ ಆಯ್ತು. ಜಾಸ್ತಿ ಕಷ್ಟಪಟ್ಟು 300 ರೂಪಾಯಿ ದುಡ್ಕೊಂಡ್ಬಂದಿದ್ದೀನಿ. ಅದು ನಾಳಿದ್ದು 3 ದಿವಸ ಬಿಟ್ಕೊಂಬತ್ತು ಸ್ವಿಗ್ಗಿ ಹಾಕೊಂಡು ಹೋಗಿ ಅಂತ. ಗೈಸ್ ಫೈನಲಿ ನೆಕ್ಸ್ಟ್ ಲೆವೆಲ್ ಕಷ್ಟ ಆಯಿತು. ಲಿಟ್ರಲಿ ನಾನು ಆಟೋ ಡ್ರೈವರ್ಸ್ ಸೆಲಿಟ್ ಹೊಡಿಲೇಬೇಕು. ನಾನು ಕೆಲಸ ಮಾಡಿದ್ದು. ನನಗೆ ತಂಬು ಫುಲ್ ಪೇನ್ ಶುರು ಆಗೋಯ್ತು. ಮತ್ತು ಏನು ಟ್ರಾಫಿಕ್ಕು ಲಿಟ್ರಲಿ ನನಗಂತೂ ಕ್ರೇಜಿ ಅನಿಸ್ಬಿಡ್ತು. ನಿಂಗೆ ಹೆಂಗೆ ಅನಿಸ್ತು? ನನಗೆ ಸಡನ್ನಾಗಿ ಆ ಪರ್ಕೆ ಇಟ್ಕೊಂಡು ಗುಡ್ಸಿದ್ದು ನನಗೆ ಸಡನ್ನಾಗಿ ಆಗಿಲ್ಲ, ಬಟ್ ಇಟ್ ವಾಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್. ನಾನು ನಮ್ಮ ಫ್ರೆಂಡ್ಸ್ ಮನೆಗೆ ಹೋಗಿ ಮನೆ ಕೆಲಸ ಮಾಡ್ಬಿಟ್ಟು ಬಂದೆ. ಹೆಂಗಿತ್ತು? ಕಸ ಗುಡಿಸಿ ಪಾತ್ರೆ ತೊಳೆದು ಏನೋ ಒಂಥರ ಖುಷಿ ಆಯಿತು. ಅವ್ರು ಬೇಡ ಅದೆಲ್ಲ ಮಾಡಿಸಲ್ಲ ಅಂದರು. ಆ ಥರ ಏನಿಲ್ಲ, ಕಷ್ಟಪಡೋ ಕೆಲಸ ಯಾವ್ದಿದ್ರೆ ನೀವು ಕೊಡಮ್ಮ ಖುಷಿಯಿಂದ ಅಂತೇಳಿ 650 ರೂಪಾಯಿ ದುಡ್ಕೊಂಬಂದೆ ಗೈಸ್. ನೀವು ದುಡ್ಡು ಆಯಿತು, ಏನು ಮಾಡಿದ್ರಿ? ಅದೇ ನಾನು ಫೋಟೋಗ್ರಾಫಿದು ಆಲ್ಬಮ್ ರೆಡಿ ಮಾಡಿಕೊಟ್ಟಿದ್ದು. ಆರಾಮ್ ಕೆಲಸ ಮಾಡಿ ಬಂದವ್ರನ್ನ ಅಪ್ಪ. ಸೀಟು ಫಸ್ಟು ಅಲ್ಲಿ ಇದ್ದಿಲ್ಲ ಅಂದರೆ ಯಾವುದೋ ಬೇಕ್ರಿ ನೋಡ್ತಿದ್ದೆ. ವರ್ಸ್ಟ್ ಎಕ್ಸ್ಪೀರಿಯನ್ಸು ಗೈಸ್. ಯಾಕೆ? ಪಾಪ ಹಿಂಸೆ, ನಾಯಿಗಳ ಕಾಟ. ಇಷ್ಟೊತ್ತಿಗೆ ಚಳಿ, ಜಾಕೆಟ್ ಇಲ್ಲದೆ ಹೋಗ್ಬಿಟ್ಟಿನಿ. 10ನೇ ಫ್ಲೋರ್ ಅಂತೆ. 6 ಕಿಲೋಮೀಟರ್ ಒಂದೊಂದು ನಾಟ್ ಪಿಕಪ್, 6 ಕಿಲೋಮೀಟರ್ ಡ್ರಾಪ್. ಅಲ್ಲಿಂದ ಬೇಕಾದ್ರೆ 7 ಕಿಲೋಮೀಟರ್ ಎಕ್ಸ್ಪೀರಿಯನ್ಸ್ ಇತ್ತಲ್ವಾ? ಇತ್ತು. ಇವಾಗ ತುಂಬ ದಿವಸ ಆಗಿ, ತುಂಬ ವರ್ಷ ಆಗಿತ್ತಲ್ಲ. ಪಾಪ ಸಕ್ಕತ್ ಗ್ರೇಟ್ ಮುಂದೆ ಡೆಲಿವರಿ ಪಾರ್ಟ್ನರ್ಸ್ ಅಲ್ಲ. ಇವತ್ತು ನಮ್ಮ ಲಾಸ್ಟ್ ನೈಟ್ ಇಲ್ಲಿ ನಾವು ಮಲಗೋದು. ಸೊ ನಾಳೆ ನಾವು ವಾಪಸ್ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. 1 ವೀಕ್ ಇರಬೇಕಿತ್ತು. 1 ವೀಕ್ ತುಂಬ ಉದ್ದ ಆಗ್ಬಿಡುತ್ತೆ. ಆ್ಯಂಡ್ ಆಲ್ಸೋ ನಮ್ಮದು ಮುಂದೆ ಇನ್ನೂ ತುಂಬ ಕೆಲಸಗಳಿದ್ದಾವೆ. ಆ್ಯಂಡ್ ತುಂಬ ಬೇರೆ ಡಿಫ್ರೆಂಟ್ ವ್ಲಾಗ್ಸ್ ಪ್ಲಾನ್ ಮಾಡ್ತಿದ್ವಿ. ಒಂದೇ ವ್ಲಾಗ್ನ ತುಂಬ ಎಳೆಯೋದು ಬೇಡ ಅಂತೇಳಿ. ಸೊ ಗೆಟಿಂಗ್ ಬ್ಯಾಕ್ ಟು ಅವರ್ ಹೋಮ್. ನಾಳೆ ವಿಲಾಗ್ ವಾಪಸ್ ಹೋಗ್ತಾ ಇದ್ದೀವಿ ಫೈನಲಿ. ನಾಳೆ ನೋಡಿ ಬೆಳಗ್ಗೆ ಇಲ್ಲಿಂದ ಎದ್ದು ಹೊರಡ್ತೀವಿ. ಸೊ ಈಗ ಎಲ್ಲರೂ ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ಒಂದು ಗ್ಯಾಪ್ನ ಒಂದು ಮೆಮರಿ ತಗೊಂಡು ಹೋಗ್ತಾ ಇದ್ರಿ. ಹೌದು, ಅದ್ರ ನಾಳೆ ಮಾತಾಡೋಣ ಗೈಸ್. ಇವಾಗ ಜಾಸ್ತಿ ಮಾತಾಡೋದು ಬೇಡ. ಇವತ್ತು ತುಂಬ ಉದ್ದ ಆಗಿದೆ ಆಲ್ರೆಡಿ ವ್ಲಾಗು. ಸೊ ಈ ದುಡ್ಡನ್ನ ನಾನು ಇವಾಗೇನು ಊಟ ಮಾಡಿದ್ವಿ ಅದು ನನ್ನ ದುಡ್ಡು. ನಮ್ದೇನು ಬ್ಯಾಲೆನ್ಸ್ ಮಿಕ್ಕಿತ್ತು 10,000 ಆ ದುಡ್ಡಲ್ಲಿ ತಿಂದಿದ್ದು ನಾವು. ಬಟ್ ಇವಾಗ ದುಡ್ದಿದ್ದು ದುಡ್ಡೆಲ್ಲ ನಾಳೆ ಏನು ಮಾಡ್ತೀವಿ ಅಂತ ನೋಡಿ. ಸಿ ಯು ನೆಕ್ಸ್ಟ್ ವ್ಲಾಗ್. ನಾನು ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಗುಡ್ ನೈಟ್. ಬಾಯ್. ಗಮನಿಸುವೊಮ್ಮೆ ನೀನು ಬಯಸಿಹೇ ನಿನ್ನೆ